भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओं। स्वस्तिस्तु सताम् धर्मक्षेत्रे कुरुक्षेत्रे समवेताः युयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितम् नारायणं नमस्कृत्य गीता तात्पर्यमुच्यते। हरिः ओಂ। ಕೃಷ್ಣ ತತ್ವೋಪದೇಶವನ್ನ ಮಾಡ್ತಾ ಇದ್ದಾನೆ. ತತ್ವೋಪದೇಶವನ್ನ ಮಾಡುವಾಗ ಅಂದ್ರೆ ಇಲ್ಲಿವರೆಗೂ ಜೀವನಿತ್ಯತ್ವ, ಭಗವಂತನ ಪ್ರತಿಬಿಂಬತ್ವ, ಜೀವ ಭಗವಂತನ ಅಧೀನದಲ್ಲಿದ್ದಾನೆ, ಭಗವಂತ ಬಿಂಬ ಇದ್ದಾನೆ ಇತ್ಯಾದಿಯಾಗಿ ಅನೇಕ ಶಾಸ್ತ್ರೀಯವಾದ ಪ್ರಮೇಯಗಳನ್ನು ಹೇಳಿದ. ಅಲ್ಲಿಂದ ಇನ್ನು ಮುಂದಕ್ಕೆ ಸಾಂಖ್ಯ, ಶುದ್ಧವಾದ ತತ್ವಜ್ಞಾನ, ಆ ತತ್ವಜ್ಞಾನಕ್ಕೆ ಅನುಕೂಲವಾದಂತಹ ಸಾಧನ ಸಾಂಖ್ಯ ಮತ್ತು ಯೋಗ. ಭಗವಂತ ಅಂತ ನಾನು ಇಲ್ಲಿ ತನಕ ಸಾಂಖ್ಯವನ್ನ ಹೇಳಿದೆ, ಇನ್ನು ಮುಂದಕ್ಕೆ ಅನುಕೂಲವಾದಂತಹ ಆ ಜ್ಞಾನಕ್ಕೆ ಅನುಕೂಲವಾದಂತಹ ಉಪಾಯಗಳನ್ನ, ಉಪಾಯ ಅಂದ್ರೆ ಯೋಗ ಅಂದ್ರೆ ಸಾಧನ, ಆ ಸಾಧನಗಳನ್ನ ಹೇಳ್ತೇನೆ ಅಂತ ಮುಖ್ಯವಾಗಿ ತಿಳಿಸಿ ಆರಂಭ ಮಾಡ್ತಾನೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದೇವರಂತಾನೆ, ಇಹ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಸಾಧನ. ಯಾವ ಸಾಧನೆಯನ್ನ ನಾವು ಮಾಡೋದರಿಂದ ಅಪರೋಕ್ಷ ಜ್ಞಾನ ಬರುತ್ತೆ. ಆದ್ದರಿಂದ ಇಲ್ಲಿ ಮತ್ತೆ ಯೋಗ ಅಂತಂದ್ರೆ ಸಾಧನ. ಯಾವುದಕ್ಕೆ ಸಾಧನ? ತತ್ವಜ್ಞಾನಕ್ಕೆ ಸಾಧನ. ತತ್ವಜ್ಞಾನ ಅಂದ್ರೆ ಏನು? ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವಂಥದ್ದು. ಅಂತಹ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಸಾಧನ ಏನಿದೆ, ಯಾವುದದು ಹೇಳ್ತಾನೆ ಕೃಷ್ಣ. ಧರ್ಮದ ಅನುಷ್ಠಾನವನ್ನು ಮಾಡಬೇಕಂತೆ. ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಪ್ರಧಾನವಾದ ಸಾಧನ ಯಾವುದು ಅಂತಂದ್ರೆ ಧರ್ಮದ ಅನುಷ್ಠಾನ, ಧರ್ಮಾಚರಣೆಯನ್ನ ಮಾಡಬೇಕು ಅಂತಾನೆ ಕೃಷ್ಣ. ಯಾವ ಧರ್ಮ ಅದು? ಸರಿ, ಧರ್ಮಾಚರಣೆ ಮಾಡಬೇಕು ಅಂದ್ರೆ ಯಾವ ಧರ್ಮ? ಧರ್ಮ ಅಂದ್ರೆ ಕರ್ಮ. ಯಾವ ಕರ್ಮ? ಅದಕ್ಕೆ ಭಗವಂತ ಅಂತಾನೆ ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು. ಆ ನಿಷ್ಕಾಮ ಕರ್ಮವನ್ನ ಹೇಗೆ ಮಾಡಬೇಕು? ಭಗವಂತನ ಆರಾಧನಾ ಅಂತ ಅನುಸಂಧಾನ ಇಟ್ಟುಕೊಂಡು ಮಾಡಬೇಕು. ಆ ಕರ್ಮವನ್ನ, ಧರ್ಮವನ್ನ, ನಾನೀಗ ದೇವರ ಪೂಜೆಯನ್ನ ಮಾಡ್ತಾ ಇದ್ದೇನೆ, ನಾನೀಗ ಮಾಡ್ತಾ ಇರುವ ನಿಷ್ಕಾಮ ಕರ್ಮ ಅಂತೇನಿದೆ ಅದು ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗತ್ತೆ. ಐಹಿಕವಾದ ಲೌಕಿಕವಾದ ಫಲ ಇಲ್ಲ. ಯಾಮಿಮಾಂ ಪುಷ್ಪಿತಾಂ ಅಂತ ಹೇಳಿ ನೆಕ್ಸ್ಟ್ ಹೇಳ್ತಾನೆ ಕೃಷ್ಣ. ವೇದಾದಿ ಸಕಲ ಸಚ್ಚಾಸ್ತ್ರಗಳು ಇರುವಂಥದ್ದು ಭಗವಂತನನ್ನ ಹೇಳಲಿಕ್ಕಾಗಿ, ಮೋಕ್ಷ ಅನ್ನೋ ಫಲವನ್ನ ಕೊಡ್ಲಿಕ್ಕಾಗಿ. ಸ್ವರ್ಗಾದಿಗಳು ಹೂವುಗಳು ಲೆಕ್ಕ ಅದಕ್ಕಾಗಲ್ಲ. ಆದ್ದರಿಂದ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಅಂತ ಶಾಸ್ತ್ರವಾಕ್ಯ. ಭಗವಂತನನ್ನ ನಾವು ಪಡಿಬೇಕಾದ್ರೆ ನಮಗೆ ಭಗವದ್ ದರ್ಶನ ಅನ್ನೋದಾಗ
ಬೇಕಾದ್ರೆ ನಿಷ್ಕಾಮ ಕರ್ಮಗಳನ್ನ ಮಾಡಬೇಕು, ನಿವೃತ್ತ ಕರ್ಮಗಳನ್ನ ಮಾಡಬೇಕು. ಆ ನಿವೃತ್ತ ಕರ್ಮದ ಡೆಫಿನೇಷನ್ ಏನು? ಆಸೆ ಇಲ್ಲದೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎನ್ನುವ ಅನುಸಂಧಾನ ಇಟ್ಟುಕೊಂಡು ಮಾಡುವ ಕರ್ಮಗಳೇ ನಿಷ್ಕಾಮ ಕರ್ಮಗಳು, ನಿವೃತ್ತ ಕರ್ಮಗಳು. ಅದನ್ನ ಮಾಡಬೇಕಂತೆ. ಕೃಷ್ಣ ಹೇಳ್ತಾನೆ, ನೈಹ, ನಾನು ನಿನಗೆ ಈಗ ಹೇಳುವಂತಹ ನಿಷ್ಕಾಮ ಕರ್ಮ ರೂಪವಾದ ಸಾಧನೆಯಲ್ಲಿ ಫಲದ ಅಪೇಕ್ಷೆನೇ ಇಲ್ಲದೆ ಮಾಡುವಂತಹ ಕರ್ಮದ ಸಾಧನೆಗಳಲ್ಲಿ ಅಭಿಕ್ರಮನಾಶೋಸ್ತಿ ನ, ಅಭಿಕ್ರಮನಾಶ ಇಲ್ಲ ಅಂತಾನೆ ಭಗವಂತ. ಏನು ಅಭಿಕ್ರಮನಾಶ ಅಂದ್ರೇನು? ಅಭಿಕ್ರಮನಾಶ ಅಂದ್ರೆ ನೀವೀಗ ಸ್ಟಾರ್ಟ್ ಮಾಡಿದ್ರಿ, ಜಸ್ಟ್ ಸ್ಟಾರ್ಟೆಡ್, ಕಂಟಿನ್ಯೂ ಆಗಲಿಲ್ಲ. ನೀವು ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಆರಂಭ ಆಯ್ತು, ಅಲ್ಲೇ ಸ್ಟಾರ್ಟ್ ಆಗೋಯ್ತು, ಅಲ್ಲೇ ಮುಗಿದೋಯ್ತು. ಅದಕ್ಕೆ ಅಭಿಕ್ರಮನಾಶ ಅನ್ನೋದಿಲ್ಲ. ಅಂದ್ರೆ ಅಯ್ಯೋ ಕೆಲವು ಪೂಜೆಗಳನ್ನ ಮಾಡ್ಬೇಕ್ರಿ, ಕಂಟಿನ್ಯೂ ಆಗಿ ಇಷ್ಟು ವಾರ, ಇಷ್ಟು ದಿನ, ಇಷ್ಟು ವರ್ಷ, ಇಷ್ಟು ತಿಂಗಳು ಅಂತ ಮಾಡ್ತಾಲೇ ಇರಬೇಕು. ಇತರ ದೇವತೆಗಳ ಆರಾಧನೆ ಆಗುವಾಗ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಭಗವಂತ ಅಂತಾನೆ, ಇಲ್ಲ ಅಭಿಕ್ರಮನಾಶ ಇಲ್ಲ. ಮತ್ತೆ ಪ್ರತ್ಯವಾಯೋನ ವಿದ್ಯತೆ, ಪಾಪ ಇಲ್ಲ. ವ್ಯತ್ಯಾಸ ಆಯ್ತು, ಹೆಚ್ಚು ಕಡಿಮೆ ಆಯ್ತು, ಏನಿಲ್ಲ. ನೀವು ಸ್ಟಾರ್ಟ್ ಮಾಡಿದ್ರೆ ಸಾಕು. ಇದನ್ನ, ಈ ನಿವೃತ್ತ ಕರ್ಮವನ್ನ, ನಿಷ್ಕಾಮ ಕರ್ಮವನ್ನ ಸ್ಟಾರ್ಟ್ ಮಾಡಿದ್ರೆ ಸಾಕು. ತುಂಬಾ ಚೆನ್ನಾಗಿ ಹೇಳ್ತಾರೆ. ಆರಂಭ ಮಾಡಿದ್ರೆ ಸಾಕು, ವ್ಯರ್ಥ ಆಗೋದಿಲ್ಲ. ಆರಂಭ ಮಾಡಿ ನಿಲ್ಲಿಸ್ಬಿಟ್ರೆ ಸಾಕು. ವಿಘ್ನಗಳಿಂದ ಬರುವಂತಹ ಪಾಪಗಳು, ಪಾಪದ ಲೇಪ ಯಾವುದೂ ಇಲ್ಲ ಇದಕ್ಕೆ. ಇದನ್ನು ನಾವು ಸ್ವಲ್ಪ ಅನುಷ್ಠಾನ ಮಾಡಿದ್ರೆ ಸಾಕು. ನಮ್ಮ ಯೋಗ್ಯತಾ ಅನುಗುಣವಾಗಿ ಈ ಧರ್ಮವನ್ನ, ಯಾವ ಧರ್ಮ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಈ ಧರ್ಮವನ್ನು ನಾವು ಒಂದು ಸ್ವಲ್ಪ ಅನುಷ್ಠಾನ ಮಾಡಿದ್ರು ಸಾಕು, ಜಾಸ್ತಿ ಬೇಡವಂತೆ. ಸ್ವಲ್ಪ ಅನುಷ್ಠಾನ ಮಾಡಿದ್ರು ಸಾಕು, ನಮ್ಮನ್ನ ದೊಡ್ಡ ಭಯದಿಂದ ಕಾಪಾಡಿಬಿಡುತ್ತೆ. ದೊಡ್ಡ ಭಯ ಅಂದ್ರೆ ಯಾವುದು? ಸಂಸಾರವೆನ್ನುವ ಭಯದಿಂದ ನಮ್ಮನ್ನ ಉದ್ಧಾರ ಮಾಡಿಬಿಡುತ್ತೆ. ಆದ್ದರಿಂದ ಅರ್ಜುನ, ವಿಷ್ಣು ಧರ್ಮವನ್ನ ಅನುಷ್ಠಾನ ಮಾಡುವಂತಹ ವಿಷಯದಲ್ಲಿ ನೀನು ಆಸಕ್ತನಾಗು. ಅದನ್ನೇ ಆಚಾರ್ಯ ಅಂತಾರೆ, ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ಮನಿಷ್ಫಲ, ಪ್ರಾರಂಭ ಮಾತ್ರ ಮಿಚ್ಛಾವ. ಇನ್ನೂ ಅದನ್ನ ಸಿಂಪ್ಲಿಫೈಡ್ ಮಾಡಿ ಆಚಾರ್ಯ ಹೇಳ್ತಾರೆ, ಈ ಧರ್ಮ ಇದೆ ಅಲ್ಲ, ವೈಷ್ಣವ ಕರ್ಮ, ವೈಷ್ಣವ ಧರ್ಮ, ವಿಷ್ಣು ಧರ್ಮ, ಅದನ್ನ ನೀವು ಆರಂಭ ಮಾಡಿಬಿಟ್ರೆ ಸಾಕು. ಅಥವಾ ಆರಂಭ ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರು ಸಾಕಂತೆ. ನಾನದನ್ನ ಮಾಡ್ತೇನೆ, ದೇವರಿಗೆ ಪ್ರೀತಿಯಾಗುವಂತಹ ಈ ಕೆಲಸವನ್ನ ಮಾಡ್ತೇನೆ, ಯಾವುದೋ ಒಂದು, ಅದನ್ನ ಮನಸ್ಸಿನಲ್ಲಿ ನಾವು ಸಂಕಲ್ಪ ಅಂತ ಮಾಡಿಕೊಂಡ್ರು ಸಾಕಂತೆ. ಸ್ವಲ್ಪ ಆರಂಭ ಮಾಡಿಬಿಟ್ರು ಸಾಕಂತೆ, ಅದು ವ್ಯರ್ಥ ಇಲ್ಲ. ಎಂಥ ದೊಡ್ಡ ಮಾತು ಗೊತ್ತಾ ಕೃಷ್ಣ ಹೇಳೋದು? ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಇದನ್ನ ಮಾಡ್ತಾ ಬಂದ, ವೈಷ್ಣವ ಧರ್ಮವನ್ನ, ವಿಷ್ಣು ಪ್ರೀತಿಕರವಾದ ಅನೇಕ ಸಾಧನೆಗಳನ್ನ ಮಾಡ್ತಾ ಬಂದ ಜೀವನದಲ್ಲಿ. ಬೇರೆ ಯಾವುದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನ ಕೈಲಿ. ಕೇವಲ ವಿಷ್ಣು ಸಂಬಂಧಿಯಾದ ಕರ್ಮಗಳನ್ನೇ ಮಾಡ್ತಾ ಇದ್ದಾನೆ, ಇತರ ದೇವತಾ ಸಂಬಂಧಿಗಳಾದ ಅನೇಕ ಕರ್ಮಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನ ಕೈಲಿ. ಅವಾಗ ಅವನಿಗೆ ಪಾಪ ಬರುತ್ತಾ ಅಂತಂದ್ರೆ ಇಲ್ಲ. ಯಾಕೆ ಅಂದ್ರೆ ಸಕಲವೂ ವಿಷ್ಣುವಿನ ಅಧೀನವಾದ್ದರಿಂದ ವಿಷ್ಣು ಒಬ್ಬನನ್ನ ಸರಿಯಾಗಿ ನಾವು ತಿಳ್ಕೊಂಡು ಆರಾಧನೆ ಮಾಡಿಬಿಟ್ರೆ ಇತರ ಎಲ್ಲರನ್ನೂ ಆರಾಧನೆ ಮಾಡಿದ ಹಾಗೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನೋ ಸಿದ್ಧಾಂತ ಇಲ್ಲೇ ಇರೋದು. ದೋಷ ಬರೋದಿಲ್ಲ. ನಚಾನ್ಯ ಧರ್ಮ ಅಕರಣಾತ್ ದೋಷವಾನ್ ವಿಷ್ಣು ಧರ್ಮಕೃತ್. ಆ ವಿಷ್ಣು ಧರ್ಮ ಇದೆಲ್ಲ, ಅದರ ಮಹತ್ವ ಎಂಥದ್ದು ಅಂತಂದ್ರೆ, ಬೇರೆ ಯಾವ ಧರ್ಮಗಳನ್ನು ಮಾಡದೇ ಇದ್ರೂ ಅವ ವಿಷ್ಣು ಧರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಆದ್ದರಿಂದ ಅವನಿಗೆ ಪಾಪಗಳು ಬರೋದಿಲ್ಲ. ಪ್ರತ್ಯವಾಯೋನ ವಿದ್ಯತೆ, ದೊಡ್ಡ ಅಭಯವಾಕ್ಯ ಇದು. ದೇವರಿಗೆ ಸಂಬಂಧಪಟ್ಟದ್ದನ್ನು ನಾವು ಮಾಡಬೇಕು.
ಈ ವಾಕ್ಯವನ್ನ ಇಟ್ಟುಕೊಂಡು ಆಚಾರ್ಯರು ತುಂಬಾ ಅದ್ಭುತವಾದ ವಿಷಯಗಳನ್ನು ಹೇಳ್ತಾರೆ. ಆದ್ದರಿಂದ ಕೃಷ್ಣ ಇಲ್ಲಿ ಈ ಧರ್ಮ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿದ್ದಾನೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಅಸ್ಯ ಧರ್ಮಸ್ಯ. ಯಾವ ಧರ್ಮ? ವಿಷ್ಣು ಧರ್ಮ. ಆ ವಿಷ್ಣು ಧರ್ಮವನ್ನೇ ಶಾಸ್ತ್ರಗಳಲ್ಲಿ ವೈಷ್ಣವ ಧರ್ಮ ಅಂತ ಕರೀತಾರೆ. ವಿಷ್ಣು ಪ್ರೀತಿಕರವಾಗಿ ನಾವು ಮಾಡುವಂತಹ ಎಲ್ಲ ಅನುಷ್ಠಾನಗಳನ್ನ ವೈಷ್ಣವ ಧರ್ಮ, ಪಂಚರಾತ್ರಾದಿ ಶಾಸ್ತ್ರಗಳಲ್ಲಿ ಬಂದಿರುವಂತಹ ಪ್ರಮೇಯಗಳು. ಏನ್ ಹಾಗಂದ್ರೆ ವೈಷ್ಣವ ಧರ್ಮ ಅಂದ್ರೆ ಏನು? ಈ ಧರ್ಮವನ್ನ ನಾವು ಮಾಡೋದ್ರಿಂದ ಬೇರೆ ಯಾವುದನ್ನು ಮಾಡದೇ ಇದ್ರೂ ಪಾಪ ಬರೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಧರ್ಮವನ್ನ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾನಲ್ಲ ಕೃಷ್ಣ. ಆ ವೈಷ್ಣವ ಧರ್ಮದ ಡೆಫಿನೇಷನ್ ಏನು? ಆಚಾರ ಅಂತಾರೆ, ಸ್ವಚಿತೇ ನೈವ ಧರ್ಮೇಣ ವಿಷ್ಣು ಪೂಜಾ ಅಮೃತೆ ಕ್ವಚಿತ್ ನ ಪ್ರವೃತ್ತಿರುವ ಯತ್ರ ಧರ್ಮಸ್ಸ ವೈಷ್ಣವ. ವೈಷ್ಣವ ಧರ್ಮ ಅಂದ್ರೆ ಏನು ಗೊತ್ತಾ? ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಮಾಡ್ತಾ ಇರಬೇಕು. ವೈಷ್ಣವ ಧರ್ಮ ಅಂದ್ರೆ ಅದೇ. ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವುದು ಧರ್ಮ, ಯಾವ ಕೆಲಸ ನಾವು ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡಿದೆ ಅದನ್ನ ಮಾಡ್ತಾ ಅದೇ ವಿಷ್ಣು ಪೂಜಾ ಅಂತ ಅನುಸಂಧಾನವನ್ನ ಮಾಡಬೇಕು. ಅವನು ಯಾಕ್ರಿ ನೀವೇ ಕೆಲಸ ಮಾಡ್ತೀರಿ ಅಂದ್ರೆ, ಇದು ಭಗವಂತ ಈ ಕೆಲಸ ಮಾಡೋದ್ರಿಂದ ಭಗವಂತನ ಪೂಜೆ ಮಾಡಿದಾಗತ್ತೆ, ನಾನು ಮಾಡ್ತೀನಿ ಅಂತಾನೆ. ಇನ್ಯಾರೋ ಬಂದು ಕೇಳ್ತಾರೆ, ಯಾಕಮ್ಮ ನೀ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ಅದನ್ನ ಮಾಡೋದ್ರಿಂದ ದೇವರ ಪೂಜೆ ಆಗಲ್ಲ, ಅದಕ್ಕೆ ನಾನು ಮಾಡಲ್ಲ ಅಂತ ಹೇಳ್ತಾರೆ. ನಾ ಪ್ರವೃತ್ತಿ. ಕೆಲಸ ಮಾಡ್ಲಿಕ್ಕೆ ಕಾರಣ ಯಾವುದು ಅಂತಂದ್ರೆ ಇದು ವಿಷ್ಣು ಪೂಜಾ. ಯಾಕೆ ಕೆಲಸ ಮಾಡಲ್ಲ ಅಂತಂದ್ರೆ ಇದು ವಿಷ್ಣು ಪೂಜಾ. ಮಾಡ್ಲಿಕ್ಕೂ ಮಾಡದೇ ಇರ್ಲಿಕ್ಕೂ ವಿಷ್ಣು ಪೂಜೆಯೇ ಕಾರಣ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಯಾವ ಕೆಲಸಗಳನ್ನ ನಾವು ಮಾಡ್ತೇವೆ, ವರ್ಣಾಶ್ರಮೋಚಿತವಾದ ಕೆಲಸಗಳನ್ನ, ಅದನ್ನ ವೈಷ್ಣವ ಧರ್ಮ ಅಂತ. ನಮ್ಗೆಲ್ಲ ಮಾಡಕ್ಕಾಗತ್ತಾ ಇದನ್ನ? ನಾವು ವರ್ಣಾಶ್ರಮೋಚಿತವಾದ ಧರ್ಮಗಳಲ್ಲಿ ನಾವು ಒಂದನ್ನು ಮಾಡ್ತಾ ಇಲ್ಲ. ಸರಿ, ಹೋಗೋಲ್ಲಿ ನಮ್ಮ ವರ್ಣ ಯಾವುದು, ನಮ್ಮ ಆಶ್ರಮ ಯಾವುದು ಅನ್ನೋದಕ್ಕೆ ಗೋತ್ರ ಯಾವುದು ಅಂತಾನೆ ಫಸ್ಟ್ ಮರ್ತೋಗಿರುತ್ತೆ ನಮ್ಗೆ. ಇನ್ನು ವರ್ಣಾಶ್ರಮ ಎಲ್ಲಿಂದ? ಈ ಸಂದರ್ಭಗಳಲ್ಲಿ ನಮ್ ಕಥೆ ಏನು ಅಂದ್ರೆ, ಅದು ಕೃಷ್ಣ ಹೇಳಿದ್ದು ಆರಂಭ ಮಾತ್ರ ಮಿಚ್ಛಾವ ಅಂತ. ಅಯ್ಯೋ, ಎಂಥ ಜ್ಞಾನಿಗಳು ಇದನ್ನ ಅನುಷ್ಠಾನ ಮಾಡಿದ್ದಾರೆ, ಈ ಧರ್ಮಗಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಕಣ್ಣೆದುರಿಗೆ ಸ್ವಧರ್ಮದಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರೆ. ಅಂತಹ ಸ್ವಧರ್ಮದಲ್ಲಿ ಬದುಕುವಂತಹ, ಒಂದು ದಿನವಾದರೂ ಬದುಕುವಂತಹ ಸೌಭಾಗ್ಯವನ್ನ ಭಗವಂತ ನಮಗ್ ಕೊಡು ಅಂತ ಪ್ರಾರ್ಥನೆ ಮಾಡುವುದು, ಅದು ದೊಡ್ಡ ಧರ್ಮವೇ. ಆ ಸ್ವಧರ್ಮದಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡುವುದು, ಅದೂ ಒಂದು ಧರ್ಮವೇ. ಅದಕ್ಕೆ ವ್ಯರ್ಥ ಇಲ್ಲ. ಪ್ರಯತ್ನ ಪಡೋದ್ರಲ್ಲಿ ಏನ್ ತಪ್ಪಿಲ್ಲ. ಪ್ರಯತ್ನ ಪಟ್ರೆ ಭಗವಂತ ನಮ್ಮ ಕೈ ಬಿಡೋದಿಲ್ಲ. ಇದನ್ನ ಯಾರು ಮಾಡ್ತಾರಂತೆ ಗೊತ್ತಾ? ಏನಂಧರ್ಮಂತು ದೇವಾದ್ಯಾ ವರ್ತಂತೆ ಸಾತ್ವಿಕ ಜನ. ಇದನ್ನ ದೇವತೆಗಳು ಮಾಡ್ತಾರಂತೆ. ದೇವತೆಗಳು ಮಾತ್ರ ಅಲ್ಲ, ಮೋಕ್ಷಯೋಗ್ಯರಾಗಿರತಕ್ಕ ಶುದ್ಧ ಸಾತ್ವಿಕ ಜೀವರಾಶಿಗಳು, ಸಾತ್ವಿಕ ಜನಗಳು ಇದನ್ನ ಮಾಡ್ತಾರಂತೆ. ಈ ಧರ್ಮ ಏಷ ಕಾರ್ತಯುಗೋ ಧರ್ಮ ಪಾಂಚರಾತ್ರಶ್ಚ ವೈದಿಕ ಅಂತ. ಇದು ಕೃತಯುಗದ ಜನಗಳು ಮಾಡ್ತಾ ಇದ್ದಂತಹ ಧರ್ಮ. ಈಗ ವೈಷ್ಣವ ಧರ್ಮದ ಡೆಫಿನೇಷನ್ ಏನ್ ಆಚಾರ್ಯ ಕೊಟ್ರು, ಆ ವೈಷ್ಣವ ಧರ್ಮ ಕೃತಯುಗದ ಜನಗಳು ಮಾಡ್ತಾ ಇದ್ದಂತಹ ಧರ್ಮ. ಎಲ್ಲಿ ಹೇಳಿದ್ದಾರೆ ಇದನ್ನ? ಪಂಚರಾತ್ರ ಮೊದಲಾದ ವೇದಗಳನ್ನ ಬೇಸ್ ಮಾಡಿಕೊಂಡು ಬಂದಂತಹ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ, ವೈಷ್ಣವ ಧರ್ಮಗಳ ಕುರಿತಾಗಿ. ಅದರ ವೈಭವ ಏನು ಗೊತ್ತಾ? ವಿಷ್ಣು ಪ್ರೀತಿ, ವಿಷ್ಣು ಭಕ್ತಿ ಅನ್ನೋದು ಬಿಟ್ಟು ಬೇರೆ ಇನ್ನೇನು ಇಲ್ಲ ಧರ್ಮದಲ್ಲಿ. ತತ್ಪ್ರೀತ್ಯರ್ಥಂ ವಿನಾ ಅನ್ಯಸ್ಮೈ ನೋದ ಬಿಂದುಂ ನ ತಂಡುಲಂ ದದ್ಯಾತ್ ನಿರಾಶೀಚ್ಚ ಸದಾ ಭವೇದ್ ಭಕ್ತಶ್ಚ ಕೇಶವೇ. ಎಂಥ ದೊಡ್ಡ ಧರ್ಮ ಇದು! ನೀವು ಬೇರೆಯವ್ರಿಗೆ ಏನಾದ್ರೂ ಒಂದು ಕಾಳಕ್ಕಿ, ಒಂದು ಹನಿ ನೀರು ಕೊಡ್ತಾ ಇದ್ದೀರಿ ಅಂತಂದ್ರೆ ಇದು ವಿಷ್ಣು ಪ್ರೀತಿಗಾಗಿ ನಾನು ಕೊಡ್ತಾ ಇದ್ದೇನೆ. ವಿಷ್ಣು ಪ್ರೀತಿ ಅನ್ನುವ ಸಂಕಲ್ಪವನ್ನ ಬಿಟ್ಟು ಬೇರೆಯವರಿಗೆ ಒಂದು ಹನಿ ನೀರಾಗ್ಲಿ, ಒಂದು ಕಾಳಕ್ಕಿಯನ್ನಾಗ್ಲಿ ಕೊಡಕೂಡುದು. ಕೊಡ್ಲೇಬಾರದು ಅಂತಲ್ಲ, ಕೊಟ್ರೆ ಅದು ವಿಷ್ಣು ಪ್ರೀತ್ಯರ್ಥ ಅಂತ ಕೊಡಬೇಕು. ಆಸೆನೇ ಪಡಬಾರದು, ಫಲದ ಮೇಲಿನ ಅಪೇಕ್ಷೆಯನ್ನ ಇಟ್ಕೊಳ್ಬಾರದು.
ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಭಗವಂತ ಇದನ್ನೇ ಎಲಾಬರೇಟ್ ಮಾಡ್ತಾನೆ. ನೆಕ್ಸ್ಟ್, ಫಲದ ಮೇಲಿನ ಆಸೆಯನ್ನ ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾ, ಭಗವಂತನಿಗೆ ಸಮಾನರಾದವರು ಯಾರಾದ್ರೂ ಇದ್ದಾರಾ, ಭಗವಂತನಿಗಿಂತ ಉತ್ತಮರಾದವರು ಯಾರಾದ್ರೂ ಇದ್ದಾರಾ ಅನ್ನುವಂತಹ ವಿಷಯದಲ್ಲಿ ಡೌಟೇ ಇಲ್ಲದೆ, ದೇವರಿಗೆ ಸಮಾನರಾದವರು, ದೇವರಿಗೆ ಉತ್ತಮರಾದವರು ಲೋಕದಲ್ಲಿ ಯಾರೂ ಇಲ್ಲ ಅನ್ನುವ ಅನುಸಂಧಾನವನ್ನ ಮಾಡಿಕೊಳ್ತಾ, ತಾರತಮ್ಯ ಕ್ರಮದಲ್ಲಿ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಸಕಲ ದೇವತೆಗಳ ತಾರತಮ್ಯವನ್ನ ಚೆನ್ನಾಗಿ ತಿಳಿದು, ಆ ತಾರತಮ್ಯದ ತುತ್ತ ತುದಿಯಲ್ಲಿ ಸರ್ವೋತ್ತಮನಿದ್ದಾನೆ. ಮೊದಲನೇ ಕಕ್ಷೆ, ಎರಡನೇ ಕಕ್ಷೆಯಿಂದ ಆರಂಭ ಮಾಡಿಕೊಂಡು ಎಷ್ಟು ಕಕ್ಷಾ ತಾರತಮ್ಯಗಳನ್ನ ಶಾಸ್ತ್ರ ನಿರೂಪಣೆ ಮಾಡಿದೆ, ಆ ಕಕ್ಷಾ ತಾರತಮ್ಯಗಳನ್ನ ಪರಿಪೂರ್ಣವಾಗಿ ಅನುಸಂಧಾನವನ್ನ ಮಾಡ್ಕೊಳ್ತಾ, ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಭಗವಂತ ಅಂತ ಅನುಸಂಧಾನ ಮಾಡಿಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ಭಾಗವತ ಧರ್ಮ. ಏಷ ಭಾಗವತೋ ಮುಖ್ಯ, ಇದು ಮುಖ್ಯವಾದ ಭಾಗವತ ಧರ್ಮ. ಆಚಾರಂದ್ರು ಕೃಷ್ಣ ಹೇಳಿದ ಈ ಧರ್ಮಗಳನ್ನ ಕೃತಯುಗದಲ್ಲಿ ಜನಗಳು ಮಾಡ್ತಾ ಇದ್ರು ಅಂತ. ಕೃತಯುಗದಲ್ಲಿ ಜನಗಳು ಸ್ವಭಾವತಃ ಸಾತ್ವಿಕರಾಗಿದ್ರು, ಮಾಡ್ತಾ ಇದ್ರು. ಅದಕ್ಕಿಂತ ಈ ಧರ್ಮವನ್ನ ತ್ರೇತಾಯುಗದಲ್ಲಿ ಮಾಡಿಬಿಟ್ರೆ ಇನ್ನೂ ಅಧಿಕವಾದ ಫಲ ಅಂತೆ. ಇನ್ನು ದ್ವಾಪರದಲ್ಲಿ ಧರ್ಮವನ್ನು ಅನುಷ್ಠಾನ ಮಾಡಿದ್ರೆ ಇನ್ನೂ ಅಧಿಕವಾದ ಫಲ ಬರುತ್ತಂತೆ. ಇದನ್ನ ನೋಡಿ, ಏಷ ಕಾರ್ತಯುಗೋ ಧರ್ಮ ಅಂತ ಆಚಾರ್ಯರು ಹೇಳಿ, ಇದು ಕೃತಯುಗದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಂತಹ ಧರ್ಮ ಅಂತ ಹೇಳಿದರು. ಇದನ್ನ ಕೃತಯುಗದ ಭಕ್ತರು ಮಾಡ್ತಾ ಇದ್ರು, ಸಾತ್ವಿಕರು. ಹಾಗಾದ್ರೆ ತ್ರೇತಾ ದ್ವಾಪರದವರು ಮಾಡಬಾರ್ದ ಅಂತಂದ್ರೆ ಮಾಡ್ಬೇಕಪ್ಪ. ಕೃತಯುಗಕ್ಕಿಂತ ಈ ಧರ್ಮಗಳನ್ನ ತ್ರೇತಾಯುಗದಲ್ಲಿ ಮಾಡುವುದರಿಂದ ಇನ್ನೂ ಫಲ ಜಾಸ್ತಿ. ತ್ರೇತಾಯುಗದಲ್ಲಿ ಮಾಡುವುದಕ್ಕಿಂತ ದ್ವಾಪರ ಯುಗದಲ್ಲಿ ಇದನ್ನು ಅನುಷ್ಠಾನ ಮಾಡಿಬಿಟ್ರೆ ಇನ್ನೂ ಫಲ ಜಾಸ್ತಿ. ನಿಮ್ಗಾಗಲೇ ಹಿಂಟ್ ಸಿಕ್ಕಾಯ್ತಾಗ್ಲೇ. ಏಷ ಧರ್ಮ ಅತಿ ಫಲದ ವಿಶೇಷೇಣ ಪುನಃ ಕಲವು. ಇದನ್ನ ಕಲಿಯುಗದಲ್ಲಿ ಅನುಷ್ಠಾನ ಮಾಡಿಬಿಟ್ರೆ ಅತ್ಯಧಿಕವಾದ ಫಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಇಲ್ಲಿ ಹೇಳಿದಂತೆ ತಾರತಮ್ಯ ಜ್ಞಾನ ಪುರಸ್ಸರವಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ತಿಳಿದು ಯಾವುದೇ ಕೆಲಸ ಮಾಡ್ಲಿ ದೇವರ ಪ್ರೀತಿಯಾಗ್ಲಿ ಅನ್ನೋ ಅನುಸಂಧಾನ ಇಟ್ಟುಕೊಂಡು ಮಾಡುವ ಈ ಶುದ್ಧ ಭಾಗವತ ಧರ್ಮವನ್ನ, ವೈಷ್ಣವ ಧರ್ಮವನ್ನ ಕಲಿಯುಗದಲ್ಲಿ ನಾವು ಒಂದು ದಿನ ಮಾಡಿಬಿಟ್ರೆ ಸಾಕಂತೆ ಅತ್ಯದ್ಭುತವಾದ ಫಲ. ಇಂತಹ ಧರ್ಮಗಳನ್ನ ಮಾಡುವ ಭಾಗವತೋತ್ತಮ ಏನಿದ್ದಾನೆ ಭಾಗವತ, ಅವರನ್ನ ಅಂಥ ಕೆಲಸಗಳನ್ನ ಈ ರೀತಿಯಾಗಿ ಬದುಕುವಂತಹ ವ್ಯಕ್ತಿಗಳನ್ನ ಭಾಗವತರು ಅಂತ ಕರೀತಾರೆ. ಅಂತಹ ಭಾಗವತರಿಗೆ ಮೋಕ್ಷ ಖಂಡಿತ. ಎಷ್ಟು ದಿನ ಕಾಣ್ತಾರೆ ನಮ್ಮ ಕಣ್ಣಿಗೆ ಈ ತರ ಅನುಷ್ಠಾನ ಮಾಡುವಂತವ್ರು? ಅದಕ್ಕೆ ಆಚಾರ್ಯರಂತಾರೆ, ಇದು ಬಿಟ್ಟು ಇನ್ನೊಂದಿದೆ. ಇನ್ನೊಂದು ಯಾವುದು? ಅದನ್ನ ತ್ರೈವಿಧ್ಯ ಧರ್ಮ ಅಂತ ಕರೀತಾರಂತೆ. ಅದು ತ್ರೈವಿಧ್ಯ ಧರ್ಮ. ತ್ರೈವಿಧ್ಯ ಧರ್ಮ ಅಂದ್ರೆ ಏನ್ ಗೊತ್ತಾ? ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡೋದು. ನಾಳೆಯಿಂದ ಇನ್ನೇನು ಭೀಮನ ಅಮಾವಾಸ್ಯೆಯಿಂದ ಆರಂಭ ಆಗುತ್ತೆ. ನಾಳೆ ಅಮಾವಾಸ್ಯೆಯಿಂದ ಆರಂಭ ಆಗುತ್ತಲ್ಲ ನಮ್ದೆಲ್ಲ. ತ್ರೈವಿಧ್ಯ ಸ್ವಪರೋ ಧರ್ಮೋ ನಾನಾ ದೈವತ ಪೂಜನಂ. ಇತರ ದೇವತೆಗಳನ್ನ, ನಾನಾ ದೇವತೆಗಳನ್ನ, ಬೇರೆ 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 ದೇವತೆಗಳನ್ನ ಪೂಜೆ ಮಾಡೋದಿದೆ ಅಲ್ಲ, ಆ ಬೇರೆ 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 ದೇವತೆಗಳನ್ನ ಪೂಜೆ ಮಾಡುವಂತಹ ಧರ್ಮ ಏನಿದೆ ಅದನ್ನ ತ್ರೈವಿಧ್ಯ ಧರ್ಮ ಅಂತ ಕರೀತಾರೆ. ಕೇವಲ ವಿಷ್ಣು ಆರಾಧನೆಯನ್ನ ಮಾಡುವುದನ್ನ ವೈಷ್ಣವ ಧರ್ಮ, ಭಾಗವತ ಧರ್ಮ ಅಂದ್ರೆ. ಅದಕ್ಕಿಂತ ಸ್ವಲ್ಪ ಗ್ರೇಡಲ್ಲಿ ಕೆಳಗಡೆ ಇರುವಂತದ್ದು ನಾನಾ ದೇವತೆಗಳನ್ನ ಪೂಜೆ ಮಾಡುವ ಧರ್ಮ. ನಾವೆಲ್ಲ ಮಾಡ್ತಾ ಇದ್ದೇವಲ್ಲ. ಆದ್ರೆ
ಆ ಇತರ ದೇವತೆಗಳನ್ನ ಪೂಜೆ ಮಾಡೋ ಕಾಲದಲ್ಲಿ ಗಣಪತಿಯೇ ಸರ್ವೋತ್ತಮ, ದುರ್ಗೆಯೇ ಸರ್ವೋತ್ತಮಳು ಅಂತ ಆಯಾ ದೇವತೆಗಳನ್ನ ಸರ್ವೋತ್ತಮರು ಅಂತ ಅನುಸಂಧಾನ ಮಾಡದೆ ಆ ದೇವತೆಗಳ ಒಳಗೆ ಸರ್ವೋತ್ತಮನಾಗಿ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಗಣೇಶನ ಪೂಜೆ ಮಾಡುವಾಗ, ಲಕ್ಷ್ಮೀ ಪೂಜೆ ಮಾಡುವಾಗ, ಪಾರ್ವತಿ ಪೂಜೆ ಮಾಡುವಾಗ, ಶಿವನ ಪೂಜೆ ಮಾಡುವಾಗ, ಸೂರ್ಯ ಸ್ಕಂದಾದಿಗಳ ಪೂಜೆ ಮಾಡುವಾಗ, ಪೂಜೆಯನ್ನ ಮಾಡುವಾಗ ಆ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಅವನು ಈ ಪೂಜೆಯನ್ನ ಮುಖ್ಯವಾಗಿ ಸ್ವೀಕಾರ ಮಾಡಿಕೊಳ್ತಾನೆ ಅಂತ ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಪೂಜೆ ಆದ್ಮೇಲೆ ಅವನಿಗೆ ಅರ್ಪಣೆ ಮಾಡ್ಬೇಕು. ಸಮರ್ಪಯತೆ ಯಜ್ಞಾದ್ಯಂ ಅಂತತಸ್ತ್ವೇವ ವಿಷ್ಣವೇ. ಈ ಕರ್ಮಗಳನ್ನ ಮಾಡ್ತಾನಲ್ಲ, ಕರ್ಮಗಳನ್ನ ಮಾಡುವಾಗ ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳ್ಬೇಕು. ಮಾಡ್ತಿರೋ ಇತರ ದೇವತೆಗಳ ಪೂಜೆಯನ್ನೇ, ಇತರ ದೇವತೆಗಳ ಆರಾಧನೆಯನ್ನೇ ಅವರು ಮಾಡ್ತಾ ಇರುವಂಥದ್ದು. ಆದ್ರೆ ಕೊನೆಗೆ ಕೃಷ್ಣಾರ್ಪಣ ಅಂತ ಹೇಳ್ಬೇಕು. ಅದೇ ಇತರ ದೇವತೆಗಳ ಆರಾಧನೆ ಮಾಡದೇ ಇರಬಾರದು, ಸರ್ವೋತ್ತಮರು ಅಂತ ಮಾಡಬಾರದು. ಪ್ರಧಾನ ದೇವತೆ ಅಂತ ಪೂಜೆ ಮಾಡಬಾರದು. ಭಗವಂತನ ಪರಿವಾರ ಅಂತ ಪರಿವಾರತೆಯ ಗ್ರಾಹ್ಯಾ ಅಪಿಹೇಯ ಪ್ರಧಾನತಃ ಅಂತ ಆಚಾರ್ಯರ ಆದೇಶ ಇದೆ ನಮಗೆ. ಇತರದೇ ರಮಾಬ್ರಹ್ಮಾದಿ ಸಕಲ ದೇವತೆಗಳನ್ನ ಭಗವಂತನ ಪರಿವಾರದವರು ಅಂತ ಪೂಜೆ ಮಾಡಬೇಕು, ಪ್ರಧಾನ ದೇವತಾ ಅಂತ ಪೂಜೆ ಮಾಡಬಾರದು. ಈ ರೀತಿಯಲ್ಲಿ ಇತರ ದೇವತೆಗಳನ್ನ ಪೂಜೆ ಮಾಡುವಾಗಲೂ ಅವರ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾನೆ ಅಂತ ಅನುಸಂಧಾನ ಮಾಡ್ತಾ ಆ ಪೂಜೆ, ಆ ಯಜ್ಞ ಇತ್ಯಾದಿಗಳನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂತಹ ಆ ಧರ್ಮ ಏನಿದೆ ಅದನ್ನ ತ್ರೈವಿಧ್ಯ ಧರ್ಮ ಅಂತ ಕರೀತಾರೆ. ಅದನ್ನ ಅನುಷ್ಠಾನ ಮಾಡತಕ್ಕಂತಹ ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗ್ತಾರೆ. ಆ ಸ್ವರ್ಗದಲ್ಲಿ ಪುಣ್ಯವನ್ನ ಕಳ್ಕೊಂಡು ಮತ್ತೆ ಕೆಳಗೆ ಬರ್ತಾರೆ. ತ್ರೈವಿದ್ಯಾ ಮಾಂ ಸೋಮಪ ಪೂತ ಪಾಪ ಅಂತ ಅವ್ರ ಬಗ್ಗೆ ಕೃಷ್ಣ ಮುಂದೆ ಹೇಳ್ತಾರೆ. ನೆಕ್ಸ್ಟ್ ಅದ್ರಿ ಅವರು ಮತ್ತೆ ಭೂಮಿಗಿಳಿದು ಬರ್ತಾರೆ, ಇತರ ದೇವತೆಗಳನ್ನ ಆರಾಧನೆ ಮಾಡ್ತಾರೆ, ಆ ಪುಣ್ಯದಿಂದ ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ಕೆಳಗೆ ಬರ್ತಾರೆ. ಎಲ್ಲಿ ತನಕ ಅಂತಂದ್ರೆ ಆ ಎಲ್ಲ ದೇವತೆಗಳು ಭಗವಂತನ ವಶದಲ್ಲಿದ್ದಾರೆ. ಯಾಕೆ? ತತ್ವಜ್ಞಾನ ಇಲ್ಲ ಅವ್ರಿಗೆ. ಅವ್ರು ಏನ್ ಮಾಡಿದ್ದ, ಇತರ ದೇವತೆಗಳ ಆರಾಧನೆ ಯಾಕೆ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಈ ಆಸೆ ಬೇಕು, ಈ ಫಲ ಬೇಕು ಅವರಿಗೆ, ಇಂಥದ್ದನ್ನ ಬೇಕು, ರಾಗ ಇದೆ ಅಂದ್ರೆ ರಾಗಾದಿಗಳನ್ನ ಇಟ್ಟುಕೊಂಡು ಫಲಾಪೇಕ್ಷೆಯಿಂದ ತತ್ವಜ್ಞಾನವಿಲ್ಲದೆ ಇತರ ದೇವತೆಗಳ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಸ್ವರ್ಗಕ್ಕಿಂತ ಮೇಲೆ ಬರ್ತಾ ಇಲ್ಲ. ಆದರೆ ಸಮ್ಯಕ್ ತತ್ವ ಪರಿಜ್ಞಾನಾತ್ ಅನ್ಯ ಕರ್ಮ ಕೃತೇರಪಿ ಸ್ವರ್ಗಾದಿ ಪ್ರಾರ್ಥನಾಚೈವ ರಾಗಾದೇಶ್ಚ ಅಪರಿಕ್ಷಯಾತ್ ಸದಾ ವಿಷ್ಣೋ ಸ್ಮರಣಾತ್ ತ್ರೈವಿದ್ಯೋ ನಾಪ್ನುಯಾತ್ ಪರಂ. ದೇವರ ಬಗ್ಗೆ ಚೆನ್ನಾಗಿ ಜ್ಞಾನ ಇಲ್ಲದೆ, ಸರ್ವೋತ್ತಮತ್ವ ಕರ್ತೃತ್ವ ಅನುಸಂಧಾನವಿಲ್ಲದೆ, ಆ ಫಲ ಬೇಕು ಈ ಫಲ ಬೇಕು ಅಂತ ಆಸೆಯನ್ನ ಬಿಡದೆ ದೇವರ ಸ್ಮರಣೆಯನ್ನ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರವಾಗಿ ತ್ರೈವಿದ್ಯನಿಗೆ ಮೋಕ್ಷ ಇಲ್ಲ. ಆದರೆ ಅವನಿಗೂ ಕೂಡ ಸಕಲ ಕರ್ಮಗಳನ್ನ ಆ ಇತರ ದೇವತೆಗಳ ಎಷ್ಟು ದೊಡ್ಡ ನಾವಾಗಾದ್ರೆ ನಾವು ಇತರ ದೇವತೆಗಳನ್ನ ಪೂಜೆ ಮಾಡದೆ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಕೇವಲ ವಿಷ್ಣುವನ್ನೇ ನಮಗೆ ಆರಾಧನೆ ಮಾಡುವ ಯೋಗ್ಯತೆ ನಮ್ದಲ್ಲ. ಮತ್ತೆ ನಾವೇನ್ ಮಾಡ್ಬೇಕು? ನಮ್ಮಂತವ್ರ ಗತಿ ಏನು? ಶಾಸ್ತ್ರ ಆದೇಶ ಮಾಡುತ್ತೆ, ತಲೆ ಕೆಡಿಸ್ಕೊಳ್ಬೇಡ್ರಪ್ಪ. ಇತರ ದೇವತೆಗಳನ್ನ ಆರಾಧನೆ ಮಾಡುವಾಗಲೂ ಕೂಡ ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡ್ರಿ. ಗಣೇಶ, ನಿನ್ನ ಅಂತರ್ಯಾಮಿಯಾದ ವಿಶ್ವ ತೈಜಸ ಭಿನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಪಾರ್ವತೀ ದೇವಿ, ನಿನ್ನ ಅಂತರ್ಯಾಮಿಯಾದಂತ ದುರ್ಗೆಗೆ ಪೂಜೆ ಮಾಡ್ತಾ ಇದ್ದೇನೆ. ನೀನು ಪ್ರತೀಕ, ಪೂಜೆಯನ್ನ ನೀನು ಸ್ವೀಕಾರ ಮಾಡ್ಕೊಂಡು ಅವಳಿಗೆ ಅರ್ಪಣೆ ಮಾಡು. ಇತರ ದೇವತೆಗಳನ್ನ ಆರಾಧನೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕಾದಂತಹ ಸಂಕಲ್ಪ ಶಿವನ್ ಅಂದ್ರೆ ಅದರ ಒಂದು ವಿಷಯವನ್ನ ರಾಜರು ತಿಳಿಸ್ಕೊಡ್ತಾರೆ. ಲಕ್ಷ್ಮೀ ದೇವಿ ಆರಾಧನೆ ಬಿಡಿ, ವಾಯುದೇವರ ಆರಾಧನೆ ಬಿಡಿ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರ ಆರಾಧನೆ ಮಾಡ್ತಾ
ವಾಯುದೇವರ ಪೂಜೆಯನ್ನು ಮಾಡ್ತಾ ನಾವು ಮಾಡಬೇಕಾದ ಪ್ರಾರ್ಥನೆ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ. ಗೋವಿಂದನಲ್ಲಿ ನಿನ್ನಲ್ಲಿ ಭಕ್ತಿಯನ್ನ ಕೊಡುವಂತ ಪ್ರಾರ್ಥನೆ ಮಾಡಬೇಕು. ಅದೇ ರುದ್ರಾದಿ ದೇವತೆಗಳ ಪೂಜೆ ಮಾಡುವಾಗ ಯಾಕೆ ಪೂಜೆ ಮಾಡೋದು? ಈಗ ನಾವು ಗರುಡ ದೇವರ ಪೂಜೆ ಮಾಡ್ತೇವೆ, ಗರುಡ ದೇವ್ರಿಗೆ ಏನಂತ ಪ್ರಾರ್ಥನೆ ಮಾಡೋದು? ಗರುಡ ಅಂತ ಪ್ರಾರ್ಥನೆ ಮಾಡೋದಾ? ಶೇಷದೇವರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶೇಷದೇವರ ಪ್ರಾರ್ಥನೆಯನ್ನು ಹೇಗೆ ಮಾಡೋದು ನಾವು? ಶಿವನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಏನಂತ ಪ್ರಾರ್ಥನೆ ಮಾಡೋದು? ಪಾರ್ವತೀ ದೇವಿಯ ಪ್ರಾರ್ಥನೆ ಏನ್ ಕೇಳೋದು? ಗಣೇಶನ ಪ್ರಾರ್ಥನೆ ಏನಂತ ಕೇಳೋದು ನಾವು? ದೇವತೆಗಳನ್ನ ಟೆನ್ಷನ್ ಆಗ್ಬಿಡುತ್ತೆ. ಗೀತೆಯ ಈ ನೇಹಾಭಿಕ್ರಮನಾಶೋಸ್ತಿ ಅನ್ನೋ ವಾಕ್ಯ ಕೇಳಿ ಇತರ ದೇವತೆಗಳನ್ನ ಏನ್ ಕೇಳೋದು ಅಂತ ಗೊತ್ತಾಗದೆ ಇರೋ ಸಂದರ್ಭದಲ್ಲಿ ಆಚಾರ್ಯರು ಹೇಳಿಕೊಟ್ಟ ಈ ಸೂತ್ರಕ್ಕೆ ಅನುಗುಣವಾಗಿ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಅನೇಕ ಗ್ರಂಥಗಳಲ್ಲಿ ಸುಂದರವಾಗಿ ಇತರ ದೇವತೆಗಳನ್ನ ಆರಾಧನೆ ಮಾಡುವ ಕ್ರಮ ನಮಗೆ ಪಾಠ ಮಾಡ್ತಾರೆ. ಆ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಗರುಡ ದೇವರ ನಾಳೆ ಇನ್ನೇ ನಾಗಪಂಚಮಿ ಎಲ್ಲ ಬರ್ತಿದೆ. ಕೆಲವರು ಗರುಡ ಪಂಚಮಿ ಆರಾಧನೆ ಮಾಡ್ತಾರೆ, ಕೆಲವು ನಾಗಪಂಚಮಿ ಆರಾಧನೆ ಮಾಡ್ತಾರೆ, ಇನ್ನು ಶಿವರಾತ್ರಿ ಆಚರಣೆ, ಗಣಪತಿಯ ಪೂಜೆ ಎಲ್ಲ ಹತ್ರ ಬರ್ತಾ ಇದೆ. ಹೇಗೆ ಪ್ರಾರ್ಥನೆ ಮಾಡೋದು ನಾವು? ಗರುಡ ದೇವರ ಪ್ರಾರ್ಥನೆಯನ್ನು ಮಾಡುವಾಗ ವೀಶಾಯ ರಿಪುನಾಶಾಯ ತ್ರಾಸ ಆಯಾಸ ಹರಾಯ ಚ ಶ್ರೀಶ ದಾಸಾಯ ಲಸಿತಾಕಾಶವಾಸಾಯ ತೇ ನಮಃ ಅಂತ ಅವರನ್ನ ಶ್ರೀಶನ ದಾಸ ಅಂತ ಪೂಜೆ ಮಾಡ್ಬೇಕಂತೆ. ಶೇಷದೇವರ ಪೂಜೆ ಮಾಡುವಾಗ ನಾಗೇಂದ್ರ ಶಯನಂ ನಾಗಾನಾಮಧಿಪ ಪ್ರಭೋ ಆಗಮಸ್ತುತ ಚಾರಿತ್ರ್ಯಂ ಯೋಗೀಂದ್ರ ಪ್ರಿಯ ದರ್ಶಯ. ನಿನ್ನ ಮೈ ಮೇಲೆ ಯಾವಾಗಲೂ ನಿರಂತರವಾಗಿ ಭಗವಂತನನ್ನ ಮಲಗಿಸಿಕೊಂಡಿದ್ದಿ ಸ್ವಾಮಿ. ಅವನು ಅನಂತ ವೇದಗಳಿಂದ ಆಗಮಗಳಿಂದ ಸರ್ವೋತ್ತಮ ಅಂತ ಸ್ತೋತ್ರ ಮಾಡಿಸಿಕೊಳ್ತಾನೆ. ಅವನ ದರ್ಶನ ಮಾಡಿಸಪ್ಪ ನನಗೆ ಅಂತ ಶೇಷದೇವರ ಪೂಜೆ ಮಾಡಬೇಕಂತೆ. ಧೃತ ಲೋಕ ಧ್ವಸ್ತ ಶೋಕ ಫಣಾಜಾಲ ಪ್ರಭೋಜ್ವಲ ವಿಶಂಕ ಹರಿಪರ್ಯಂಕ ಸುಶಾಂತಾನಂತತೆ ನಮಃ. ಅಂದ್ರೆ ಅವರವರ ಸ್ತೋತ್ರ ಮಾಡುವಾಗ ಆ ದೇವತೆಗಳಿಗೆ ಇರುವಂತಹ ವಿಷ್ಣುವಿನ ಸಂಬಂಧವನ್ನ ಚಿಂತನೆ ಮಾಡಿ ಸ್ತೋತ್ರ ಮಾಡಬೇಕು. ಇದು ಕ್ರಮ. ಇದು ಕ್ರಮೇಣ ಮುಚ್ಚತೆ ವಿಷ್ಣು ಕರ್ಮಾಣ್ಯಂತೆ ಸಮರ್ಪಯನ್ ಯಜಿ ಸರ್ವಾಣಿ ಕರ್ಮಾಣಿ ನಿಯಮಾಜ್ಜನ್ಮಭಿ ಶುಭೈ ಪರಂ ವಿಷ್ಣುಂ ನಯೋ ವೇತ್ತಿ ಕುರ್ವಾಣೋಪಿ ತ್ರಯಿ ಕ್ರಿಯಾ. ನೋಡಿ, ನಾವೆಲ್ಲ ತ್ರೈವಿದ್ಯರು. ನಮ್ಮ ಕಥೆ ಏನು ಅಂದ್ರೆ ಹೇಳ್ತಾರೆ, ಇತರ ದೇವತೆಗಳ ಆರಾಧನೆ ಮಾಡುವಾಗ ದೇವರ ಸಂಬಂಧದ ಕಲ್ಪನೆ. ಗರುಡ ದೇವರ ಪೂಜೆ ಮಾಡುವಾಗ ಗರುಡ ದೇವರು ದೇವರಿಗೆ ಏನಾಗ್ತಾರೆ? ವಾಹನ. ಶೇಷದೇವರು ದೇವರಿಗೆ ಏನಾಗ್ತಾರೆ? ಆಸನ. ರುದ್ರದೇವರು ಭಗವಂತನಿಗೆ ಏನಾಗ್ತಾರೆ? ಸಂಬಂಧ. ಶೂರ ತ್ರಿಶೂಲಧರಮಾರ ಮದಾಪಹಾರ ವೀರಾಸನಸ್ಥ ವಿಧಿಪುತ್ರ ವಿಶಾಲ ನೇತ್ರ ಧೀರ್ಮೇಸ್ತು ದೀನ ಶರಣೇ ದಿನನಾಥ ದೀಪ್ತೌ ಕ್ರೂರಾಸುರೋದರ ವಿದಾರಣ ನಾರಸಿಂಹೇ. ಏನ್ ಪ್ರಾರ್ಥನೆ ಮಾಡ್ಬೇಕು ನಾವು? ವೀರಾಸನದಲ್ಲಿ ಕೂತ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾದಂತಹ ಮಹಾರುದ್ರ ದೇವರೇ, ನಿಮ್ಮ ಮನಸ್ಸಿನಲ್ಲಿರುವ ನರಸಿಂಹದೇವರ ಅನುಗ್ರಹ ನಮ್ಮೇಲಾಗುವಂತೆ ಮಾಡ್ರಿ. ಇದು ಪ್ರಾರ್ಥನೆ. ಅನೇಕ ಸಾತ್ವಿಕ ಜನ್ಮಗಳಲ್ಲಿ ಹುಟ್ಟಿ ಬರ್ತೇವೆ. ಇದೆಲ್ಲ ಒಂದೇ ಜನ್ಮದಲ್ಲಿ ಆಗೋದಿಲ್ಲ. ಟೆನ್ಷನ್ ಮಾಡ್ಕೊಳ್ಳೇಬೇಡಿ. ನಾವು ಟೆನ್ಷನ್ ಮಾಡಿ ಅಯ್ಯೋ ಏನಪ್ಪಾ ಈಗ ಆಲೆ 40-50 ವರ್ಷ ಆಗೋಯ್ತು, ನಮಗೆ ಇನ್ಯಾವ ಈ ತರ 1 ಕೋಟಿ ಜನ್ಮ ಆಗ್ಬೇಕು ಹೇಳ್ತಾರೆ. ನಿಯಮಾತ್ ಜನ್ಮಭಿಹಿ ಶುಭೈಹಿ. ಅನೇಕ ಸಾತ್ವಿಕ ಜನ್ಮಗಳು ಬರ್ಬೇಕು ನಮಗೆ, ಒಳ್ಳೊಳ್ಳೆ ಜನ್ಮಗಳು. 100,000 ಸಾವಿರಾರು ಕೋಟಿ ಸಾತ್ವಿಕ ಜನ್ಮಗಳಲ್ಲಿ ಈ ರೀತಿಯಾದ ಅನುಸಂಧಾನ ಮಾಡ್ತಾ ಎಲ್ಲ ಕರ್ಮಗಳನ್ನ, ಇತರ ದೇವತೆಗಳನ್ನ ಪೂಜೆ ಮಾಡುವಾಗ ಮಾಡಿದ ಎಲ್ಲ ಕರ್ಮಗಳನ್ನ ಭಗವಂತನಿಗೇ ಅರ್ಪಣೆ ಮಾಡಿದರೆ ಕ್ರಮವಾಗಿ ತಾರತಮ್ಯ ಜ್ಞಾನ ಬಂದು ವಾಯುದೇವರ ಮತದಲ್ಲಿ ಹುಟ್ಟಿ ವಾಯುದೇವರ ವಿಶೇಷವಾದ ಅನುಗ್ರಹದಿಂದ ತತ್ವಜ್ಞಾನ ಪಡೆದು ಮೋಕ್ಷಕ್ಕೆ ಹೋಗ್ತೇವೆ. ಇದು ಆಚಾರ್ಯರ ಅಭಯವಾಕ್ಯ. ಇದು ತ್ರೈವಿದ್ಯರದ್ದು. ವೈಷ್ಣವರು ಹೇಗಿರ್ತಾರೆ ಗೊತ್ತಾಯ್ತು, ತ್ರೈವಿದ್ಯರು ಹೇಗಿರ್ತಾರೆ ಗೊತ್ತಾಯ್ತು. ಸಾಮಾನ್ಯವಾಗಿ ತ್ರೈವಿದ್ಯರ ಗುಂಪಿನಲ್ಲಿ ನಾವೆಲ್ಲ ಸೇರ್ಕೊಂಡ್ಬಿಡ್ತೇವೆ. ತ್ರೈವಿದ್ಯರ ಬಗ್ಗೆ ಗೊತ್ತಾಯ್ತು. ಈ ತ್ರೈವಿದ್ಯರಿಗಿಂತ ಇನ್ನೂ ಕೆಳಗಿನ ಒಬ್ರಿದಾರಂತೆ, ಅವರನ್ನ ವೇದವಾದಿಗಳು ಅಂತ ಕರೀತಾರೆ. ಏನ್ ಕರೀತಾರೆ ಅವರನ್ನ?
ವೇದವಾದಿಗಳು. ವೇದವಾದ ಧರ್ಮ, ವೈಷ್ಣವ ಧರ್ಮ ಅಂತ ಒಂದಾಯ್ತು, ತ್ರೈವಿಧ್ಯ ಧರ್ಮ ಅಂತ ಒಂದಾಯ್ತು. ಮೂರನೇದ್ಯಾವುದು? ವೇದವಾದ ಧರ್ಮ. ಏನು ವೇದವಾದ? ಅವ್ರ ಕೆಲಸ ಏನು ಗೊತ್ತಾ? 100 ಜನ, ಇವರೇ ಜಾಸ್ತಿ ಪ್ರಪಂಚದಲ್ಲಿರುವಂಥದ್ದು ಇವತ್ತು. ಇಡೀ ಪ್ರಪಂಚವನ್ನ ಕ್ಷೇತ್ರಗಳು ತಿರುಗಿದಾಗ ಊರಲ್ಲಿ ಇಂಥವ್ರಿದ್ದಾರೆ. ಅಂದ್ರೆ ಏನು ಗೊತ್ತಾ? ಪರಂ ವಿಷ್ಣುಂನ ಯೋ ವೇತ್ತಿ, ಸರ್ವೋತ್ತಮ ಅಂತ ಭಗವಂತನನ್ನು ತಿಳ್ಕೊಳ್ಳೋದಿಲ್ಲ. ಏನು ಶ್ರುತಿ ಸ್ಮೃತ್ಯುಕ್ತವಾದ ಶ್ರೌತಸ್ಮಾರ್ಥ ಕರ್ಮಗಳನ್ನ ಮಾಡುತ್ತಾಳೆ. ಯಜ್ಞಗಳಾಗತ್ತೆ, ಯಾಗಗಳಾಗತ್ತೆ, ಪ್ರವಚನಗಳಾಗತ್ತೆ, ದಾನ ಧರ್ಮಗಳಾಗತ್ತೆ, ಬೇಕಾದಷ್ಟು ವೈಭವದಿಂದ ನಡೆಯುತ್ತೆ ಉತ್ಸವಗಳು. ಆದರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲ. ಬೇಕಾದಷ್ಟು ಪಾರಾಯಣ ಮಾಡ್ತಾರೆ ವೇದಗಳನ್ನ, ಯಜ್ಞ ಯಾಗಾದಿಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ, ಉತ್ಸವಗಳು ವೈಭವದಿಂದ ಆಗತ್ತೆ. ತಾವು ಮಾಡುವಂತಹ ಸಕಲ ಕರ್ಮಗಳಿಗೆ ಪ್ರತಿಪಾದ್ಯನಾಗಿ ನಾರಾಯಣ ಇದ್ದಾನೆ, ಸರ್ವೋತ್ತಮ ಅನ್ನೋ ಜ್ಞಾನ ಇಲ್ಲ. ಗಲಾಟೆ ಮಾಡ್ತಾರೆ. ವಿಷ್ಣುಗೆ ಯಾಕೆ ಅರ್ಪಣೆ ಮಾಡಬೇಕು? ನಾನು ಪೂಜೆ ಮಾಡೋ ದೇವರಿಗೆ ಅರ್ಪಣೆ ಯಾಕೆ ಮಾಡಬಾರದು? ವೇದೋಕ್ತೆ ವಿಷ್ಣು ಮಹಾತ್ಮ್ಯೆ ವಿವಾದಾತ್ ಪಠನಾದಪಿ. ಯಾವನೋ ಶಾಸ್ತ್ರಾಧ್ಯಯನ ಮಾಡದವನು ಬಂದ ಹೇಳ್ತಾನೆ, ಒಳ್ಳೆಯ ಉಪದೇಶ ಕೊಡ್ತಾನೆ, ಹೀಗೆ ಮಾಡಬೇಡಿ, ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಿ, ನೀವು ಪಾರಾಯಣ ಮಾಡ್ತಾ ಇರ್ತಕ್ಕ ವೇದಾದಿ ಗ್ರಂಥಗಳಿಗೆ ಪ್ರತಿಪಾದ್ಯನಾದವನು ಭಗವಂತ ಇದ್ದಾನೆ ಅಂತ ಅನುಸಂಧಾನ ಇಟ್ಕೊಂಡು ಪಾರಾಯಣ ಮಾಡ್ರಿ ಅಂದ್ರೆ ಕೇಳಲ್ಲ. ವೇದೋಕ್ತವಾದ ವಿಷ್ಣುವಿನ ಮಹಿಮೆಯ ಮೇಲೆ ವಿವಾದವನ್ನ ಇಟ್ಕೊಂಡು, ಅದು ಕಾಂಟ್ರವರ್ಷಿಯಲ್ ಮ್ಯಾಟರ್. ಅದು ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಶಾಸ್ತ್ರ ಸಿದ್ಧವಾದ ಪ್ರಮೇಯ ಅಲ್ಲ. ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟು ಅಂತ ಅದನ್ನ ವಿವಾದಾಸ್ಪದವನ್ನಾಗಿ ಮಾಡಿ ಪಾರಾಯಣ ಮಾಡುವಂಥದ್ದು. ಅಥವಾ ನಿರರ್ಥಕಾತ್ ಪಾಠಾತ್, ಅರ್ಥ ಗೊತ್ತು ಸುಮ್ಮನೆ ಪುಸ್ತಕ ಇಟ್ಕೊಂಡು ಹೇಳ್ತಾ ಕೂತ್ಕೊಳ್ಳೋದು. ಯಾವುದೇ ಗ್ರಂಥ ಆಗ್ಲಿ, ಯಾವುದೇ ಸ್ತೋತ್ರ ಆಗ್ಲಿ, ವೇದ ಆಗ್ಲಿ, ಯಾವುದೇ ಆಗ್ಲಿ, ಮಿನಿಮಮ್ ಅರ್ಥಜ್ಞಾನ ಇಲ್ಲದೆ ಪಾರಾಯಣ ಮಾಡಿದ್ರೆ ಅವನನ್ನ ವೇದವಾದಿ ಅಂತ ಕರೆದಿದ್ದಾರೆ ಆಚಾರ್ಯರು. ಅಲ್ಲ, ಇಲ್ಲ, ನಮಗೆ ಮಿನಿಮಮ್ ಅದರ ಅರ್ಥಜ್ಞಾನ ಇರಬೇಕು. ಆದ್ದರಿಂದ ಅವರನ್ನ ವೇದವಾದಿಗಳ ಧರ್ಮದವರು ಅಂತ ಕರೀತಾರೆ. ಆದ್ದರಿಂದ ನಾವು ಯಾರ್ಯಾರು ಆಗಬಾರದು ಅಂತಂದ್ರೆ ವೇದವಾದಿಗಳಾಗಬಾರ್ದಂತೆ. ತ್ರೈವಿದ್ಯರಾಗಿ ಒಳ್ಳೆ ಗುರುಗಳ ಉಪದೇಶದ ಮೂಲಕ ಸಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಇನ್ನು ಶುದ್ಧ ಭಾಗವತ ಧರ್ಮಾನುಷ್ಠಾನ ಮಾಡುವಂತವ್ರಿಗಂತೂ ಮೋಕ್ಷ ಖಂಡಿತ. ಆ 2 ಕೆಟಗರಿಯವರು ಮೇಲ್ ಬಿದ್ರು ಅಂತ ಅರ್ಥ. ಆದರೆ ವೇದವಾದಿಗಳಾಗ್ಬಿಟ್ರೆ ವಿಷ್ಣು ಮಹಾತ್ಮ್ಯವನ್ನ ತಿಳಿಯದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನ ಮಾಡಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವೇ ಇಲ್ಲದೆ ಮಾಡಿಬಿಟ್ರೆ, ಗಲಾಟೆ ಇಟ್ಟುಕೊಂಡು ಅರ್ಥ ಗೊತ್ತಿಲ್ಲದೆ ಮಾಡಿಬಿಟ್ರೆ ಫಲಕಾರಿ ಆಗೋದು, ತಮಸ್ಸು ಬರುತ್ತೆ ಅಂತಾರೆ. ಆದ್ದರಿಂದ ವೇದವಾದ ರಥರಾಗಬಾರ್ದು, ಪಾಷಂಡಿಗಳಾಗಬಾರ್ದು. ನೆನ್ನೆ ಹೇಳಿದೆ, ಪಾಶುಪತಾದಿಗಳು, ಸಾಂಖ್ಯರು, ಯೋಗರು ಇವರೆಲ್ಲ ಪಾಷಂಡಿಗಳು ಅಂತ. ಆ ಮತವನ್ನು ಅನುಷ್ಠಾನ ಮಾಡಬಾರದು. ಮತ್ತೆ ಹೈತುಕಿ ಹೇತುವಾದಿಗಳಾಗಬಾರ್ದು. ಇದು ಹೇತುವಾದ ಅಂದ್ರೆ ತಾರ್ಕಿಕರು, ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ತರ್ಕ, ಹುಚ್ಚು ಬ್ರಹ್ಮತರ್ಕ ಅಲ್ಲದೆ ಲೌಕಿಕವಾದ, ನೆನ್ನೆ ಹೇಳಿದ್ನಲ್ಲ, ಅದನ್ನ ಆಗಬಾರ್ದಂತೆ. 3 ಆಗಬಾರ್ದಂತೆ. ವೇದವಾದಿಗಳಾಗಬಾರ್ದು, ಪಾಷಂಡಿಗಳಾಗಬಾರ್ದು, ಹೇತುವಾದಿಗಳಾಗಬಾರ್ದು. ಇನ್ನು ಉಳಿದ ತ್ರೈವಿದ್ಯರು, ವೈಷ್ಣವರು, ಆ 2ರಲ್ಲಿ ನಮ್ಮ ಯೋಗ್ಯತಾನುಗುಣವಾಗಿ ಯಾವುದಾದ್ರೂ ಕರ್ಮಾನುಷ್ಠಾನವನ್ನ ಮಾಡಿದರೆ ಒಳ್ಳೆಯ ಫಲ ಅಂತನ್ನೋದು ಬರ್ತಾ ಇದೆ. ಈ ಪಾಷಂಡ, ಹೇತುವಾದ, ವೇದವಾದ ರಥರಾಗ್ಬಿಟ್ರೆ ತಮೋ ಘೋರಂ ಅಂಧಂ ಯಸ್ಮಾನ್ನ ಚೋತ್ತಿಥಿ ಅನಾರಂಭಂ ಅನಂತಂಚ ನಿತ್ಯ ದುಃಖಂ ಸುಖೋಜ್ಜಿತಂ. ಸುಖವೇ ಇಲ್ಲದ, ಅನಾದಿಯಿಂದ ಅನಂತ ಕಾಲಗಳೇ ಇರುವಂತಹ, ಮತ್ತೆ ಮೇಲೆದ್ದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಅಂಧನ್ ತಮಸ್ಸಿಗೆ ಹೋಗಬೇಕಾಗತ್ತೆ. ಇದನ್ನ ವೇದಗಳು ಅಸುರಾದಿಗಳು ಹೋಗುವಂತಹ ಜಾಗ ಅಂತ ನಿರೂಪಣೆ ಮಾಡ್ತಾ, ಅಂಧಂತಮ ಪ್ರವಿಶಂತಿಯೇ ಅವಿದ್ಯಾ ಮುಪಾಸತೆ ಅಂತ ವೇದ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಯಥಾರ್ಥ ಜ್ಞಾನವಿಲ್ಲದೆ ಮಾಡುವ ಕರ್ಮ ಅಧಃಪತನಕ್ಕೆ ಕಾರಣವಾಗತ್ತೆ. ಆದ್ದರಿಂದ ಅರ್ಜುನ,
ನಾನು ಹೇಳಿಕೊಡ್ತಾ ಇದ್ದೇನಲ್ಲ ಈ ಮಾರ್ಗ, ನೇಹಾಭಿಕ್ರಮನಾಶೋಸ್ತಿ, ನನ್ನನ್ನ ಸಂಪ್ರೀತಿ ಪಡಿಸುವಂತಹ ದಾರಿ ಇದೆಯಲ್ಲಪ್ಪ, ತುಂಬಾ ಸುಲಭ, ಏನು ಬೇಕು ಅಂತಿಲ್ಲ. ಅದಕ್ಕೆ ಮುಂದೆ ದೇವರೇ ಹೇಳ್ತಾನೆ, ವೈಭವಗಳು ಬೇಕು ಅಂತಿಲ್ಲ, ಏನೂ ಬೇಡ, ನಾನು ಪ್ರೀತನಾಗ್ಲಿ, ನಿನ್ನೊಳಗೆ ನಿಂತು ನಾನು ಮಾಡಿಸ್ತಾ ಇದ್ದೇನೆ. ಸ್ವಕೃತೇನ ತುಷ್ಯೇತ್, ನನ್ನೊಳಗೆ ನಿಂತು ನೀನೇ ಮಾಡಿಸಿಕೊಂಡ ನಿನ್ನ ಪೂಜೆಯಿಂದ ಸ್ವಾಮಿ ನೀನೇ ಸುಪ್ರೀತನಾಗಿ ಬಿಡು ಅನ್ನೋ ಅನುಸಂಧಾನ ಮಾಡಿಕೊಂಡ್ರೆ ನಿಮ್ಮನ್ನ ಎತ್ತಿ ಮೇಲಿಟ್ಟು ಬಿಡ್ತೇನೆ, ಕಾಯ್ತಾ ಇರ್ತೇನೆ ನಿಮ್ಮ ಅನುಸಂಧಾನ ಯಾವಾಗ ಬರುತ್ತೆ ಅಂತ. ಅನುಸಂಧಾನ ಬಂದ ತಕ್ಷಣಕ್ಕೆ ಉದ್ಧಾರ ಮಾಡಿಬಿಡ್ತೇನೆ ಅರ್ಜುನ. ಆದ್ದರಿಂದ ನಾನು ನಿನಗೆ ಈಗ ಹೇಳುವ ವೈಷ್ಣವ ಧರ್ಮ ಅನ್ನುವಂತಹ ಸಾಧನೆಯ ದಾರಿಯಲ್ಲಿ ಆರಂಭ ಮಾಡಿದ್ರು ಸಾಕು, ಸಂಕಲ್ಪ ಮಾಡಿದ್ರು ಸಾಕು, ಯಾವ ದೋಷವೂ ಇಲ್ಲ, ವಿಘ್ನಗಳ ಬಂದು ನಿಂತೋಯ್ತು ಅಂತ ಪಾಪಗಳಿಲ್ಲ. ಅವರವರ ಯೋಗ್ಯತಾನುಸಾರವಾಗಿ ವೈಷ್ಣವ ಧರ್ಮವನ್ನ ಒಂದು ಸ್ವಲ್ಪ ಮಾಡಿಬಿಟ್ರೆ ಸಾಕು, ದೊಡ್ಡ ಭಯದಿಂದ ನಮ್ಮನ್ನ ಕಾಪಾಡಿಬಿಡತ್ತೆ, ತುಂಬಾ ದೊಡ್ಡ ಭಯದಿಂದ ನಮ್ಮನ್ನದು ಕಾಪಾಡಿಬಿಡತ್ತೆ. ಅರ್ಜುನ ಕೇಳ್ತಾನವಾಗ, ಸರಿ ಸ್ವಾಮಿ ನೀನಿಷ್ಟೆಲ್ಲ ಹೇಳಿದೆಯಲ್ವಾ, ಸರಿ ಜ್ಞಾನಕ್ಕೆ ವಿಷಯ ಅಲ್ವಾ, ಜ್ಞಾನಕ್ಕೆ ಏನು ಜ್ಞಾನ ಸಂಪಾದನೆ ಮಾಡ್ಬೇಕಲ್ಲ, ನೀನು ಹೇಳ್ದೆ ಈಗ ಜ್ಞಾನ ಸಂಪಾದನೆ ಮಾಡಿಕೊಳ್ಳೋದು ನಮ್ಮ ಗೋಲಾಗಿರ್ಬೇಕು, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನಕ್ಕೆ ಯಾವುದು ಕಾರಣ? ಕರ್ಮಗಳು ಕಾರಣ. ಕರ್ಮಣ ಜ್ಞಾನ ಮಾತನೋತಿ ಅಂತ ವೇದವಾಕ್ಯ ಇದೆಯಲ್ಲ, ಸಾತ್ವಿಕವಾದ ಶುದ್ಧವಾದ ಕರ್ಮಗಳನ್ನ ಮಾಡಬೇಕು. ಎಷ್ಟು ಜನ ಹೇಳಿದ್ ಕೇಳೋದು, ನಮ್ಮ ಗುರುಗಳು ಒಂದು ಕ್ರಮ ಹೇಳ್ತಾರೆ, ನಿಮ್ಮ ಗುರುಗಳು ಒಂದು ಕ್ರಮ ಹೇಳ್ತಾರೆ, ಅವರ ಗುರುಗಳು ಒಂದು ಕ್ರಮ ಹೇಳ್ತಾರೆ, ಇವರ ಗುರುಗಳು ಒಂದು ಕ್ರಮ ಹೇಳ್ತಾರೆ. ನನ್ನ ಗುರುಗಳು ಹೇಳಿದ್ದಕ್ಕೂ ನಿಮ್ಮ ಗುರುಗಳು ಹೇಳಿದ್ದಕ್ಕೂ ಕನೆಕ್ಷನ್ನೇ ಇಲ್ಲ. ಅವ್ರು ಹೇಳಿದ್ದು ಒಂಥರ, ಇವ್ರು ಹೇಳಿದ್ದು ಒಂಥರ, ಪರಸ್ಪರ ವಿರುದ್ಧವಾದ ಮತಗಳು 25 ಇದೆ ಅದರಲ್ಲಿ. ತಲೆ ಕೆಟ್ಟು ಹೋಗುತ್ತೆ ಅದರಲ್ಲಿ. ಅದ್ ಹೇಳಿದ್ ಸರಿನಾ, ಇವ್ರು ಹೇಳಿದ್ ಸರಿನಾ, ಅವ್ರು ಮಾಡಿದ್ ಸರಿನಾ? ನೀನೇನೋ ಹೇಳಿಬಿಟ್ಟೆ, ನಾನು ಹೇಳ್ತೀನಿ, ನಾನು ಹೇಳಿದ ದಾರಿಯಲ್ಲಿ ನೀನ್ ನಡ್ಕೊಂಡು ಹೋದ್ರೆ ನಿನಗ್ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ನೀನ್ ಹೇಳಿಬಿಟ್ಟೆ. ಆ ಇನ್ನೊಬ್ರು ಹೇಳ್ತಾರೆ, ನನ್ನ ಮತವನ್ನ ಫಾಲೋ ಮಾಡ್ರಿ ಒಳ್ಳೇದಾಗತ್ತೆ ಅಂತ. ಅದರಲ್ಲಿ ವಿಶ್ವಾಸ ಇಟ್ಟವನು ಅದನ್ನ ಫಾಲೋ ಮಾಡ್ತಾನೆ. ಇನ್ನೊಬ್ಬ ಬಂದ, ನನ್ನ ಮತವನ್ನ ಫಾಲೋ ಮಾಡ್ರಿ ಅಂತ, ಅದರಲ್ಲಿ ವಿಶ್ವಾಸ ಇಟ್ಟವನು ಅದನ್ನ ಫಾಲೋ ಮಾಡ್ತಾನೆ. ಫಾಲೋ ಮಾಡಿದ್ರೆ ಪರವಾಗಿಲ್ಲ, ನಂದೇ ಸರಿ ಇನ್ನೊಬ್ರು ತಪ್ಪು ಅಂತ ಖಂಡನೆ ಬೇರೆ ಮಾಡ್ತಾನೆ. ಆದ್ದರಿಂದ ಅದನ್ನ ಫಾಲೋ ಮಾಡುವಂತ ಜನಗಳಿಗೆ ಅದು ಸರಿ, ಇದನ್ನ ಫಾಲೋ ಮಾಡುವಂತ ಜನಗಳಿಗೆ ಇದು ಸರಿ. ಆದರೆ ಪರಸ್ಪರವಾಗಿ ಅವರಿಬ್ರು ಒಬ್ಬರನ್ನೊಬ್ರು ಖಂಡನೆ ಮಾಡ್ಕೊಂತಿದ್ದಾರೆ, ನಮ್ದೇ ಸರಿ ನಮ್ದೇ ಸರಿ, ನಿಮ್ಮ ತಪ್ಪು ಅಂತ. ಹಾಗಿದ್ಮೇಲೆ ಯಾವುದು ಸರಿ? ಅವ್ರದ್ ಸರಿ, ಇವ್ರದ್ ಸರಿ ಅಂತ ಆಗ್ಬಿಟ್ರೆ ನಿಜವಾಗಿ ಸರಿಯಾದದ್ದು ಯಾವುದು, ಯಥಾರ್ಥವಾದದ್ದು ಯಾವುದು, ಯಥಾರ್ಥವಾದ ಜ್ಞಾನ ಯಾವುದು ಅಂತ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ನಿಯಾಮಕ ಏನದಕ್ಕೆ? ಯಥಾರ್ಥವಾದ ಜ್ಞಾನ ಇದೆ, ಅದಲ್ಲ. XYZ ಅಂತ 3 ಮತಗಳಿದೆ, ಅದರಲ್ಲಿ YZ ಯಥಾರ್ಥ ಜ್ಞಾನವನ್ನ ಕೊಡೋದಿಲ್ಲ, X ಯಥಾರ್ಥ ಜ್ಞಾನವನ್ನ ಕೊಡುತ್ತೆ ಅಂತ ಹೇಗೆ ನಿಶ್ಚಯ ಮಾಡಿಕೊಳ್ಳೋದು? ಟೆನ್ಷನ್ ಆಗೋಗುತ್ತೆ. ಯಾಕೆ ಅಂದ್ರೆ ಎಲ್ಲರಿಗೂ ನಮ್ಮ ಮತ ನಮಗೆ ದೊಡ್ಡದು, ಅವರ ಮತ ಅವರಿಗೆ ದೊಡ್ಡದು, ಇವರ ಮತ ಇವರಿಗೆ ದೊಡ್ಡದು. ಹಾಗಿರ್ಬೇಕಾದ್ರೆ ನಿಜವಾಗಿ ಮೋಕ್ಷವನ್ನ ಕೊಡುವ, ಯಥಾರ್ಥ ಜ್ಞಾನವನ್ನ ಕೊಡುವಂತಹ ಮತ ಯಾವುದು? ಎಂಥ ಪ್ರಶ್ನೆ ನೋಡಿ ಕೃಷ್ಣ ಇವಂದು ಅರ್ಜುನನದ್ದು. ನೀ ಹೇಳಿದ್ ಸರಿಯಪ್ಪ, ನೀ ಹೇಳಿದ್ದನ್ನೇ ಸರಿ ಅಂತ ನಾನು ಹೌ ಟು ಬಿಲೀವ್, ನಂಬೋದು ಹೇಗೆ? ಅದಕ್ಕಂತಾನೆ ಕೃಷ್ಣ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಕುರುನಂದನ, ಕುರುವಂಶದಲ್ಲಿ ಬಂದಿದ ಅರ್ಜುನನೇ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ವ್ಯವಸಾಯಾತ್ಮಿಕವಾದದ್ದು. ವ್ಯವಸಾಯ ಅಂದ್ರೆ ನಿಶ್ಚಯಾತ್ಮಕವಾದದ್ದು. ಯಾವ ನಿಶ್ಚಯ? ನನ್ನ ಗುರುಗಳು ಹೇಳಿದ್ದು ನನಗೆ ನಿಶ್ಚಯ,
ನಿಮ್ಮ ಗುರುಗಳು ಹೇಳಿದ್ದು ನಿಮಗೆ ನಿಶ್ಚಯ, ನಮ್ಮ ಗುರುಗಳು ಹೇಳಿದ್ದು ನನಗೆ ವ್ಯವಸಾಯ, ನಿಮ್ಮ ಗುರುಗಳು ಹೇಳಿದ್ದು ನಿಮಗೆ ವ್ಯವಸಾಯ ಅಂತ ಆಗ್ಬಿಟ್ರೆ ನಿಜವಾಗಿ ಶುದ್ಧವಾದ ನಿಶ್ಚಿತವಾದ ಜ್ಞಾನ ಯಾವುದು ಅಂದ್ರೆ ಕೃಷ್ಣ ಹೇಳ್ತಾನೆ, ಯಾರ ಗುರುಗಳು ಹೇಳಿದ ಮಾತುಗಳಿಗೆ ಪ್ರಮಾಣದ ಬೆಂಬಲ ಇದೆ. ಸಮ್ಯಗ್ ಉಕ್ತಿ ನಿರ್ಣೀತಾನಾಂ ಮತಾನಾಂ ಐಕ್ಯಮೇವ. ನಾನೇ ಒಂದು ಮಾತು ಹೇಳಿದೆ ಅಂತ ಇಟ್ಕೊಳ್ಳಿ, ನಿಮಗೆ ನನ್ನ ಮಾತು ಶಾಸ್ತ್ರೀಯ ಅಂತ ನಂಬೋದು ಹೇಗೆ ನೀವು ಅಂದ್ರೆ ಪ್ರಮಾಣಗಳ ಬೆಂಬಲ ಇರಬೇಕು, ಯುಕ್ತಿ ಇರಬೇಕು, ಪೂರಕ ಪ್ರಮಾಣಗಳ ಬೆಂಬಲ ಇರಬೇಕು. ಯಾರ ಮಾತಿಗೆ ಪ್ರಮಾಣಗಳ ಸಪೋರ್ಟ್ ಇದೆ ಅದು ನಿಶ್ಚಯಾತ್ಮಕವಾದ ಜ್ಞಾನ. ಬರೀ ನಿಶ್ಚಯ ಅಲ್ಲ, ಪ್ರಮಾಣಗಳಿಂದ ನಿಶ್ಚಿತವಾದ ತತ್ವ, ಅದನ್ನೇ ವ್ಯವಸಾಯ. ನೂರಾರು ಮಾತು ಕೇಳ್ಬೋದು. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ಕೇಳ್ತೀವಿ ಅಂತ ಇಂಟ್ರೆಸ್ಟ್ ನಮಗೆ ಇದ್ಬಿಟ್ರೆ ಸಾಕು. ನಾನು ಕೇಳ್ತೇನೆ, ನನಗೆ ಶ್ರವಣ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಕೋಟಿ ಕೋಟಿ ಚಾನಲ್ಸ್ ಇದೆ ಇವತ್ತು ಕೇಳ್ಲಿಕ್ಕೆ ನಿಮ್ಗೆ. ಒಬ್ಬೊಬ್ಬ ಗುರೂಜಿಗಳಿದ್ದಾರೆ, ನಿಮ್ಮನ್ನ ಡೈರೆಕ್ಟ್ ಆಗಿ ಕುಂಡಲಿನಿ ಕಡೆನೆ ಮುಟ್ಟಿಸ್ಬಿಡ್ತೀನಿ ಅನ್ನುವ ಗುರೂಜಿಗಳಿದ್ದಾರೆ. ಷಟ್ಚಕ್ರಗಳನ್ನ ತಿರುಗಿಸಿ ಬಿಡ್ತೇನೆ ಅನ್ನುವಂತಹ ಮೆಸ್ಮರೈಸ್ ಮಾಡತಕ್ಕಂತಹ ಮಾತುಗಾರರಿದ್ದಾರೆ. ಕೇಳ್ತೀನಿ ಅಂತ ಹೊರಟ್ರೆ ನೂರಾರು ಜನ ಇದ್ದಾರೆ. ನಾನು ಕೇಳಿದ್ದೆಲ್ಲ ನಿಶ್ಚಯಾತ್ಮಕವಾಗ್ಬೇಕಾದಿಲ್ಲ. ನನಗೆ ನಿಶ್ಚಯಾತ್ಮಕವಾದದ್ದು ಪ್ರಮಾಣಗಳ ಸಪೋರ್ಟ್ ಇಂದ ಇದೆ ಅಂತ ಆಗ್ಬೇಕಾದಿಲ್ಲ. ನಾನು ಯಾವುದನ್ನ ಕೇಳ್ತಾ ಇದ್ದೇನೆ ಅದು ಪ್ರಮಾಣಗಳಿಂದ ನಿಶ್ಚಿತವಾಗಿದ್ರೆ, ನಾನು 1 ಗಂಟೆ ಯಾವುದಕ್ಕೋಸ್ಕರ ನನ್ನ ಜೀವನದಲ್ಲಿ ತೆಗೆದುಕೊಡ್ತಾ ಇದ್ದೇನೋ ನಿಮ್ಗೆಲ್ಲ ತಲೆ ಒಳಗಿರ್ಬೇಕು. ಅದು ನೀವೇನೋ ಸುಮ್ಮನೆ ಟೈಮ್ ಪಾಸ್ಗಾಗಿ ಬಂದು ಕೂತಿದ್ದೀರಿ ಅಂತ ನಾ ಅನ್ಕೊಳ್ಳೋದಿಲ್ಲ. ನಿಮ್ಮ ಜೀವನದ ಅಮೂಲ್ಯವಾದ 1 ಗಂಟೆಯನ್ನ ತೆಗೆದು ಪಕ್ಕಕ್ಕಿಡ್ತಾ ಇದ್ದೀರಿ. ಆ 1 ಗಂಟೆ ನೀವು ಕೇಳುವಂತಹ ವಿಷಯಗಳಿಗೆ ಪ್ರಮಾಣಗಳ ಸಪೋರ್ಟ್ ಇದೆಯಾ ಅನ್ನುವ ಆಲೋಚನೆ ಇಟ್ಟುಕೊಂಡು, ಪ್ರಮಾಣಗಳ ಸಪೋರ್ಟ್ ಇರುವಂತಹ ಮಾತುಗಳನ್ನ ಮಾತ್ರ ನಾನು ಕೇಳ್ತಾ ಇದ್ದೀನಿ ಅನ್ನುವ ಕನ್ಫರ್ಮೇಶನ್ ಬಂದುಬಿಟ್ರೆ ಆ 1 ಗಂಟೆ ಅನಂತ ಗಂಟೆಗಳ ಶ್ರವಣ ಮಾಡಿದ ಫಲ ಕೊಡ್ಲಿಕ್ಕೆ ಸಾಧ್ಯ. ಯಾವ ಮಾತಿಗೆ ಪ್ರಮಾಣವೇ ಇಲ್ಲ, ಬರೀ ವಾಗ್ಮಿತ, ಎದುರು ಕೂತವರನ್ನ ಮರುಳು ಮಾಡುವಂತಹ ಮಾತುಗಾರಿಕೆ, ಶಬ್ದಗಳ ಆಡಂಬರದಿಂದ ಶಾಸ್ತ್ರಗಳನ್ನ ಟಚ್ಚೇ ಮಾಡದೆ, ಶಾಸ್ತ್ರಗಳ ಆಲೋಚನೆಯನ್ನೇ ಮಾಡದೆ, ತಲೆಗೆ ಬಂದ ಹಾಗೆ ಮಾತಾಡ್ಕೊಂಡು ಹೋಗ್ತಾ. ಇವತ್ತೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಇಂಗ್ಲಿಷ್ ಇಂಟರ್ವ್ಯೂ ಅದು. ಆ ಇಂಟರ್ವ್ಯೂನಲ್ಲಿ ರೋಮಿಲಾ ಥಾಪರ್ ಅಂತ ಅವ್ರ ಹೆಸರು. ನಮ್ಮ ಭಾರತದ ದೊಡ್ಡ ಹಿಸ್ಟೋರಿಯನ್ ಹೆಂಗ್ಸು. ಅವಳು ಹೇಳ್ತಾಳೆ, ಮಹಾಭಾರತದ ಶಾಂತಿ ಪರ್ವವನ್ನ ನೋಡಿಬಿಟ್ರೆ ಅಹಿಂಸಾ, ನಾನು ಯುದ್ಧ ಮಾಡಬಾರದಾಗಿತ್ತು, ಯುದ್ಧ ಮಾಡಿ ತಪ್ಪು ಮಾಡಿದೆ, ನನಗೆ ಮನಸ್ಸಿಗೆ ಶಾಂತಿ ಇಲ್ಲ ಅಂತ ಧರ್ಮರಾಜ ಅಳ್ತಾ ಇದ್ದಾನೆ. ಆ ಧರ್ಮರಾಜನ ಅಳುಗೆ, ಧರ್ಮರಾಜನ ಮಾತಿಗೆ ಮೂಲ ಪ್ರೇರಣೆ ಯಾರು ಅಂದ್ರೆ ಅಶೋಕ. ಬುದ್ಧನ ಶಿಷ್ಯನಾಗಿರತಕ್ಕ ಅಶೋಕನನ್ನ ಇನ್ಸ್ಪೈರ್ ಮಾಡಿಕೊಂಡು ಧರ್ಮರಾಜ ಆ ಮಾತನ್ನಾಡಿದ. ಆದ್ದರಿಂದ ಮಹಾಭಾರತ ಅಂತನ್ನೋದು ಪೋಸ್ಟ್ ಬುದ್ಧ ಅಂದ್ರೆ ಪೋಸ್ಟ್ ಅಶೋಕ, ಅಶೋಕನ ಕಾಲದ ನಂತರದಲ್ಲಿ ಬಂದದ್ದು ಮಹಾಭಾರತ ಅಂತ ದೊಡ್ಡ ಹಿಸ್ಟೋರಿಯನ್ ಅವಳು ಲೇಖನ ಬರೆದು ಬಿಟ್ಲು. ಅದನ್ನ ಕೋಟಿ ಕೋಟಿ ವ್ಯೂಸ್ ಆಗುತ್ತೆ. ಅದು ಕೋಟಿ ಕೋಟಿ ಜನ ನೋಡೋದನ್ನ ಕಾಮೆಂಟ್ಗಳಲ್ಲಿ. ಹೌದು, ಅದೇ ಸತ್ಯ. ಮಹಾಭಾರತ ಅನ್ನೋದು ಪ್ರಾಚೀನ ಅಲ್ಲ, ನಿನ್ನೆ ಮುಂದೆ ನಡೆದದ್ದು. 2,500 ವರ್ಷ ಬುದ್ಧನ ನಂತರದಲ್ಲಿ ಬಂದ ಅಶೋಕನ ಕಾಲದಲ್ಲಿ ಅಶೋಕನನ್ನ ಇನ್ಸ್ಪೈರ್ ತಗೊಂಡು ಧರ್ಮರಾಜ ಮಾತಾಡಿದ್ದು ಶಾಂತಿ ಪರ್ವದಲ್ಲಿ ಅಂತ ಜನಗಳು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಬೇರೆ ಇಲ್ಲ, ಎಲ್ಲ ಒಂದೊಂದೇ. ಕೃತಯುಗ ಅಂತ ಮಹಾಭಾರತ ಹೇಳಿದ ಹಾಗೆ 1000 ವರ್ಷ ಇಲ್ಲ, ಒಂದು 10, 20, 30, 40 ವರ್ಷ ಅಷ್ಟೇ. ರಾಮ 11,000 ವರ್ಷ ರಾಜ್ಯ ಪರಿಪಾಲನೆ ಮಾಡಿದ ಅನ್ನೋದು ಸುಳ್ಳು. ತುಂಬಾ ವರ್ಷ ಅಂತ ಅನ್ನೋದಕ್ಕೆ 11,000 ಅಂತ ಹೇಳಿದ್ದಾರೆ. ರಾಮ ನಮ್ ಥರಾನೇ. ಅಂದ್ರೆ ರಾಮಾಯಣವನ್ನ, ಮಹಾಭಾರತವನ್ನ, ಮೂಲವಾದ ವೇದಗಳಿಗೆ ಅರ್ಥ ನಿರ್ಣಯ ಮಾಡಲಿಕ್ಕೆ ಬಂದ ಬ್ರಹ್ಮಸೂತ್ರಗಳಲ್ಲೇ ವಿವಾದವನ್ನ ಎಬ್ಬಿಸುವಂತಹ ಜನಗಳಿದ್ದಾರೆ.
ಆಶ್ಮರಥ್ಯ, ಔಡುಲೋಮಿ ಅಂತೆಲ್ಲ ಬರ್ತಾರೆ ವೇದವ್ಯಾಸರ ಶಿಷ್ಯರು. ಅವರು ರೆವಲ್ಯೂಷನಿಸ್ಟ್ ಅಂತ ಅವರೆಲ್ಲ, ವೇದವ್ಯಾಸ ದೇವರ ಮತಕ್ಕೆ ವಿರುದ್ಧವಾಗಿ ಮಾತಾಡದವರಂತೆ ಅವರೆಲ್ಲ, ಪೂರ್ವ ವೇದಾಂತಿಗಳು ಅಂತ ಪುಸ್ತಕಗಳನ್ನೇ ಬರೆದು ಹಾಕಿದ್ದಾರೆ. ಅದನ್ನ ಫಾಲೋ ಮಾಡು, ಈ ತರ ಒಂದು ಥಾಟ್ ಪ್ರೋಸೆಸ್ ಇದೆ ಅಂತ ನಮಗ್ ಗೊತ್ತೇ ಇಲ್ಲ. ಈ ರೀತಿಯಾದ ಒಂದು ಆಲೋಚನಾ ಕ್ರಮ ಇದೆ, ಆಲೋಚನೆ ಮಾಡುವಂತ ಸ್ಕೂಲ್ಸ್ ಇದೆ, ಇದನ್ನ ಆಲೋಚನೆ ಮಾಡುವಂತಹ ಒಂದು ಸಂಪ್ರದಾಯಗಳಿದೆ, ವರ್ಗಗಳಿದೆ, ಮತಗಳಿದೆ ಅನ್ನೋದು ಗೊತ್ತಿಲ್ಲದೆ ನಮ್ಮ ಜೀವನ ಹೋಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಇಂಥವರ ಪ್ರಭಾವಕ್ಕೆ ನಾವು ಒಳಗಾಗಿರ್ತೇವೆ. ಅದಕ್ಕೆ ಎಚ್ಚರ ಅಂತಾನೆ ಕೃಷ್ಣ. ಕೊಡುವ 1 ಗಂಟೆ ಸಮಯ ಅದು ವ್ಯರ್ಥವೋ ಸಾರ್ಥವೋ ನೋಡಪ್ಪ, ಆಲೋಚನೆ ಮಾಡು. ಅವ್ಯವಸಾಯಾತ್ಮಕವಾದ ಬುದ್ಧಿಗೆ ಹೋಗಬಾರದು. ಅವ್ರು ಹೇಳ್ಬಿಟ್ರು ರೀ ಸರಿ, ಇವ್ರು ಹೇಳ್ಬಿಟ್ರು ಸರಿ. ವೇದೋಕ್ತವಲ್ಲದ ಅವೈದಿಕವಾದ ದೇವತೆಗಳ ಪ್ರತಿಮೆಗಳನ್ನ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂತಹ ವ್ಯಕ್ತಿಗಳು ನಮ್ಮ ಕಣ್ಣೆದುರಿಗಿದ್ದಾರೆ. ಅವೈದಿಕ ವ್ಯಕ್ತಿಗಳಿರಬಹುದು, ಅಶಾಸ್ತ್ರೀಯ ವ್ಯಕ್ತಿಗಳು, ಅವರನ್ನ ಗುರು ಅಂತ ಪೂಜೆ ಮಾಡತಕ್ಕಂತಹ ವ್ಯಕ್ತಿಗಳು. ಏನು ಮಾತಾಡೋದೇನದು? ಕೃಷ್ಣ ಬೈತಾ ಅವ್ರಿಗೆಲ್ಲ, ಬಹುಶಾಖ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ಕೃಷ್ಣನೇ ಬೈಯೋದು. ಪ್ರಮಾಣಗಳ ಬೆಂಬಲದಿಂದ ನಿಶ್ಚಿತವಾದ ಜ್ಞಾನ ಯಾವುದಿದೆ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ರಿ, ಫಾಲೋ ಮಾಡ್ರಿ. ಇಲ್ಲ ಅಂದ್ರೆ ಇರುವ ಚಿಕ್ಕ ಜನ್ಮವು ಕನ್ಫ್ಯೂಷನ್ ನಲ್ಲೇ ಹಾಳಾಗಿ ಹೋಗುತ್ತೆ. ಏನು ಮಾಡಬೇಕು ಅನ್ನೋದ್ರಲ್ಲೇ ಕುಲಗೆಟ್ಟೋಗೋದು ಜನ್ಮ. ಯಾವ ದಾರಿಗೆ ಹೋದ್ರೆ ಒಳ್ಳೇದು ಅಂತ ದಾರಿ ಹುಡುಕೋದ್ರಲ್ಲೇ ಜನ್ಮ ಕಳೆದು ಹೋಗ್ಬಿಟ್ರೆ ಏನ್ ಮಾಡೋದು ಆಮೇಲೆ ನಾವು? ಬಹುಶಾಖ ಹ್ಯನಂತಾಶ್ಚ ಬುದ್ಧಯ, ಅವ್ಯವಸಾಯಾತ್ಮಕವಾದ ಬುದ್ಧಿಗಳಾಗಬಾರದು. ಒಂದಕ್ಕೊಂದು ವಿರುದ್ಧವಾದಂತಹ, ಇವ್ರ ಮಾತಿಗೆ ಅವ್ರ ವಿರುದ್ಧ, ಅವ್ರ ಮಾತಿಗೆ ಇನ್ನೊಬ್ರು ವಿರುದ್ಧ, ಆ ಉಪದೇಶ ಪರಂಪರೆಗಳ ಶಿಷ್ಯರು ನಾವಾಗಬಾರದು. ಕೃಷ್ಣ ಹೇಳ್ತಾನೆ, ವ್ಯವಸಾಯಾತ್ಮಕವಾದ ಬುದ್ಧಿ. ಯಾವ ಪರಂಪರೆಯ ಜ್ಞಾನಿಗಳು ಯಥಾರ್ಥವಾಗಿ ನಮಗೆ ಉಪದೇಶ ಮಾಡ್ತಾರೆ, ಯಥಾರ್ಥ ಅಂದ್ರೆ ಅವರು ಹೇಳುವ ಮಾತಿಗೆ ಪ್ರಮಾಣಗಳ ಸಪೋರ್ಟ್ ಎಲ್ಲಿದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರಮಾಣ ಇರಬೇಕು, ಅದು ನಮಗೆ ಪ್ರಮಾಣ ಆಗ್ಬೇಕು. ಆ ಮಾತನ್ನ ನಾವು ತಗೊಳ್ಬೇಕು. ಆದ್ದರಿಂದ ಅರ್ಜುನ, ನನ್ನ ಮಾತನ್ನ ತಗೋ ಅಂತ ನಾನು ನಿನಗೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ? ಯಾಕೆ ಹೇಳ್ತೀನಿ ಗೊತ್ತಾ? ಇನ್ಸಿಸ್ಟ್ ಮಾಡೋದು ಯಾಕೆ ಗೊತ್ತಾ? ನಾನು ನಿನ್ನ, ನನ್ನ ಮಾತಿಗೆ ಪ್ರಮಾಣಗಳ ಬೆಂಬಲ ಇದೆ. ಕೃಷ್ಣ ಹೇಳ್ತಾನೆ ಮಾತು ನೋಡಿ, ಕೃಷ್ಣ ಹೇಳ್ತಾನೆ, ಕೃಷ್ಣನೇ ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವಚಾಹಂ ಅಂತ ನೆಕ್ಸ್ಟ್ ಹೇಳ್ತಾನೆ ಕೃಷ್ಣ. ಅಂಥ ಭಗವಂತ ಅಂತಾನೆ, ನಾನು ಹೇಳಿದೆ ಅಂತ ನಂಬೇಡ, ನನ್ನ ಮಾತಿಗೆ ಪ್ರಮಾಣಗಳ ಬೆಂಬಲ ಇದೆ ಅಂತ ನಂಬು. ನನ್ನ ಮಾತಿಗೆ ಪ್ರಮಾಣಗಳ ಬೆಂಬಲ ಇದೆ ಅಂತ ನಂಬು. ನನ್ನ ಮಾತು ನಂಬಿಕೊಂಡು ಏನಾಗಬೇಕಾಗಿದೆ? ಕೃಷ್ಣ ಹೇಳ್ತಾನೆ. ಅದೇ ಮಾತನ್ನೇ ಶ್ರೀಮದಾಚಾರ್ಯರು ಫಾಲೋ ಮಾಡ್ತಾರೆ. ಅವರು ಹೇಳಿದ ಪ್ರತಿಯೊಂದು ವಾಕ್ಯಗಳಿಗೆ ಪ್ರಮಾಣ ಉದಾಹರಣೆ ಕೊಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರನ್ನ ಗುರುಗಳನ್ನಾಗಿ ಪಡೆದದ್ದೇ, ಆಚಾರ್ಯರು ಅವ್ರ ಮಾತಿಗೆ ಹೆಜ್ಜೆ ಹೆಜ್ಜೆಗೆ ಪ್ರಮಾಣಗಳನ್ನ ಕೊಡ್ತಾರೆ ಅಂತ. ಅವರ ಮಾತು ತುಂಬಾ ಕಡಿಮೆ, ಹೆಜ್ಜೆ ಹೆಜ್ಜೆಗೆ ಪ್ರಮಾಣಗಳು ವಾಕ್ಯಗಳನ್ನ ಸುರಿಮಳೆ ಸುರಿಸ್ಬಿಡ್ತಾರೆ ಅಂತ. ಟೆನ್ಷನ್ ಆಗ್ಬಿಡ್ತಾವ್ರೆ. ಅವರಪ್ಪ ಹೇಳ್ಬಿಟ್ರು ಅವರಿಗೆ, ನೋಡಪ್ಪ, ನಕಲೋ ನಿರ್ಗುಣ ಭಾವನಾ ಸುಖಾಯ, ದೇವರಲ್ಲಿ ಗುಣವೇ ಇಲ್ಲ, ನಿರಾಕಾರ ನಿರ್ಧರ್ಮಕ ಅಂತ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ತಥೋ ಮುಕುಂದಂ ಭಜ ಸಂಬಿದೆ ಮುದ, ಆದ್ದರಿಂದ ಸರ್ವೋತ್ತಮನಾದ ಭಗವಂತನನ್ನ ನೀನು ಗುಣಪೂರ್ಣ ಅಂತ ಉಪಾಸನೆ ಮಾಡು ಅಂತ ಸುಬ್ರಹ್ಮಣ್ಯ ಪಂಡಿತರು ಹೇಳಿ ಹೊರಟೋದ್ರು. ಆಲೋಚನೆ ಮಾಡ್ತಾರೆ, ನಾನು ಮಾಯಾವಾದವನ್ನ ಓದ್ತಾ ಇದ್ದೇನೆ, ಮಾಯಾವಾದ ಗ್ರಂಥವನ್ನ ಓದುವಾಗ ಸೂತ್ರದಲ್ಲಿ ಹೇಳಿದ್ದು ಒಂಥರ, ಈ ಭಾಷ್ಯದಲ್ಲಿ ಬಂದಿರೋದು ಒಂಥರ, ಒಂದಕ್ಕೊಂದು ಸಂಬಂಧ ಇಲ್ಲ. ಮಹಾಭಾರತ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ದೇವರನ್ನ ಗುಣಪೂರ್ಣ ಅಂತ ಹೇಳ್ತಾರೆ, ಇಲ್ಲಿ ನಿರ್ಗುಣ ಅಂತ ಹೇಳ್ತಾರೆ. ನಾನು ಏನ್ ಮಾಡ್ಲಿ ಇವಾಗ ಅಂತ ನಪಠಾಮ ಪ್ರಣಯೇನ ಶಾಂಕರೀಯಂ. ಆದ್ದರಿಂದ ಇಷ್ಟಪಟ್ಟು ಈ ಗ್ರಂಥ ಅಧ್ಯಯನ ಮಾಡ್ಲಿಕ್ಕೆ ನನಗೆ ಆಗ್ತಿಲ್ಲ, ಪರಂಪರೆಯಿಂದ ಬಂದಿದೆ ಅಂತ ಓದಬೇಕು ಅಂದ್ರೆ ಕಷ್ಟ ಆಗ್ತಿದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ದೇವರನ್ನ ಪೂಜೆ ಮಾಡ್ತಾ ಹೋಗ್ಬಿಡ್ತೇನೆ ಅಷ್ಟೇ. ಕಾಲ ಬಂತು ಅಂದ್ರೆ ಯೋಗ್ಯವಾದ ಜ್ಞಾನ ಬರ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಶುರು ಮಾಡಿಬಿಟ್ರು. ಶುರು ಮಾಡಿದಾಗ ಅವರ ತಮ್ಮ ಶಂಕರ ಪಂಡಿತಾಚಾರ್ಯರು ಆಚಾರ್ಯರ ಶಿಷ್ಯರಾಗಿ, ಆಚಾರ್ಯರ ಗ್ರಂಥಪಾಲಕರಾಗಿ
ಆಚಾರ್ಯರ ಗ್ರಂಥಗಳನ್ನ ಅವರ ಮನೆಯಲ್ಲೇ ಇಟ್ಕೊಂಡಾಗ ರಾತ್ರಿ ಕ್ಷಣದ ಸೂಚ ಮಧ್ಯರಾತ್ರಿ ಎಲ್ಲ ಮಲಗಿರ್ತಾರೆ, ಮಧ್ಯರಾತ್ರಿ ಮಲಗಿರ್ತಾರೆ ಎಲ್ಲ. ಮಲಗಿದ್ದಾಗ ಎದ್ದು ದೀಪದ ಬೆಳಕಿನಲ್ಲಿ ಆಚಾರ್ಯರ ಗ್ರಂಥಗಳನ್ನ ಓದಿ ಪ್ರಚುರ ಪ್ರಜ್ಞ ಮನೋಜ್ಞ ಶಾಸ್ತ್ರ ಸಾರಂ, ಆಚಾರ್ಯರ ಮನೋಜ್ಞವಾದ ಶಾಸ್ತ್ರ ಗ್ರಂಥಗಳ ಸಾರವನ್ನ ಎಲ್ಲ ಮಲಗಿರುವಾಗ ಇವರೊಬ್ಬರೇ ಕದ್ದು ಓದ್ತಾರೆ. ಯಾಕೆ ಗೊತ್ತಾ? ಬೆಳಗ್ಗೆ ಓದು ಬಿಟ್ರೆ 100 ಜನ ಮಾತಾಡ್ಕೊಂತಾರೆ. ತತ್ವ ಬೇಕವರಿಗೆ. ಓದಿ ಓದಿ ಆಚಾರ್ಯರ ಮಹತ್ವ ಗೊತ್ತಾಯ್ತು. ಮಹತ್ವ ಗೊತ್ತಾದದ್ದು ಮಾತ್ರ ಪರೀಕ್ಷೆ ಮಾಡ್ತೀನಿ ಅವ್ರನ್ನ ಅಂತ. ಸುಮ್ನೆ ಏನೋ ತಗೊಳ್ಳೋದಿಲ್ಲ. ಉಪದೇಶ ಮಾಡೋ ಮಾತಲ್ಲ, ಉಪದೇಶಕರು ಹೇಗಿದ್ದಾರೆ ಜೀವನದಲ್ಲಿ ಅವರನ್ನ ಪರೀಕ್ಷೆ ಮಾಡಿ ನಾನು ತಗೊಳ್ತೇನೆ ಅಂತ. ನಾನು ವಿಮರ್ಶ ಕೃತಿ ಕುರುತೆ ಕಿಲಂ, ಮಾಡೋದಾದ್ರೆ ವಿಮರ್ಶೆ ಮಾಡಿ ಮಾಡಬೇಕು ಅಂತ ಆಚಾರ್ಯರ ಎಲ್ಲ ಶಿಷ್ಯರ ಜೊತೆಯಲ್ಲಿ ವಾಕ್ಯಾರ್ಥ ಮಾಡಿ ಟೆನ್ಷನ್ ಮಾಡಿಬಿಡ್ತಾರೆ. ಇನ್ನೊಂದ್ಸಲ ಪಾಡಿ ಕುಡಿಲ್ ಅನ್ನುವಂತಹ ದೇವಸ್ಥಾನದಲ್ಲಿ ಆಚಾರ್ಯರು ಪ್ರವಚನ ಕೂತಾಗ ಪ್ರವಚನ ಕೇಳಲಿಕ್ಕೆ ಅಂತ ಬಂದಿದ್ದಾರೆ ಪಂಡಿತಾಚಾರ್ಯರು. ಆಚಾರ್ಯ ನೋಡಿದ್ರು, ಪಂಡಿತಾಚಾರ್ಯರನ್ನ ಉದ್ಧಾರ ಮಾಡುವ ಕಾಲ ಬಂತು ಅಂತ. ಭೂಯೋ ಬೋಧಸ್ತೋ ಭೂಯೋ ವ್ಯಾಚಖ್ಯೌ ಭಾಷ್ಯಂ ಅದ್ಭುತಂ ಪರಪಕ್ಷ ರಥಾರೂಢಂ ಖರ ತರ್ಕ ಮಹಾಯುಧಂ ತ್ರಿವಿಕ್ರಮಾರ್ಯಂ ಸೋಪಶ್ಯತ್. ಅದ್ಭುತವಾದ ಪ್ರವಚನ ಮಾಡ್ತಾರೆ ಆಚಾರ್ಯರು. ಎಲ್ಲಿಂದ? ಆರಂಭದಿಂದ ಕೊನೆಯ ತನಕ ಭಗವಂತನೇ ಮೋಕ್ಷವನ್ನ ಕೊಡ್ತಾನೆ ಅನ್ನುವ ತತ್ವದವರೆಗೂ ಪ್ರವಚನ ಮಾಡಿದ್ರು. ಅದನ್ನ ಕೇಳಿ ಆಚಾರ್ಯರ ಜೊತೆ ವಾಕ್ಯಾರ್ಥ ಮಾಡಿ ಶಿಷ್ಯರಾಗಿ ಆಚಾರ್ಯರ ಮೂಲಕ ಗ್ರಂಥದ ಶ್ರವಣವನ್ನ ಮಾಡಿ ಮನಸ್ಸಿಗೆ ಸಂತೋಷಪಟ್ಟು ಆಚಾರ್ಯರ ಅನುಗ್ರಹದಿಂದಲೇ ಗುರುವಾಜ್ಞಾ ಗೌರವ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಷಡರ್ಧ ವಿಕ್ರಮಾರ್ಯೋಸು ಮಹಾಚಾರ್ಯಂ ಅಭಾಷತ. ಆಚಾರ್ಯರನ್ನು ಕೇಳ್ತಾರೆ, ಸ್ವಾಮಿ ನಿಮ್ಮ ಆದೇಶದಿಂದ ನಾನು ತತ್ವ ಪ್ರದೀಪ ಗ್ರಂಥ ಬರಿತೇನೆ ಅಂತ ಬರೆಯುವಾಗ ಹೇಳ್ತಾರೆ ಆಚಾರ್ಯರು, ಅವರು ಹೇಳಿದ ಅರ್ಥಗಳಿಗೆ ಅವರೇ ಪ್ರಮಾಣ. ಅಲ್ಲಿ ಬಂತು ನೋಡಿ, ಯಾಕೆ ಇಷ್ಟುದ್ದ ನಾನು ಕತೆ ಹೇಳಬೇಕಾಗಿತ್ತು ಅಂದ್ರೆ, ಆಚಾರ್ಯರು ಅವರು ಹೇಳಿದ ಮಾತಿಗೆ ಬೇರೆ ಪ್ರಮಾಣ ಕೊಡ್ಬೇಕಾದಿಲ್ಲ, ಅವರೇ ಪ್ರಮಾಣ. ಅವರನ್ನು ನೋಡ್ಬಿಟ್ರೆ ಪ್ರಮಾಣ. ಕೃಷ್ಣ ಅವನು ಹೇಳಿದ ಮಾತಿಗೆ ಅವನೇ ಪ್ರಮಾಣ, ಬೇರೆ ಪ್ರಮಾಣ ಕೊಡ್ಬೇಕಾದಿಲ್ಲ ನಮ್ಮ ಸ್ವಾಮಿ. ನನ್ನ ಮಾತು ಅಂತ ನಂಬೇಡಯ್ಯ, ನನ್ನ ಮಾತಿಗೆ ಪ್ರಮಾಣದ ಬೆಂಬಲ ಇದೆ ಅಂತ ನಂಬುವಂತ ಕೃಷ್ಣ ಏನ್ ಹೇಳ್ದ ಅದನ್ನೇ ಆಚಾರ್ಯ. ನಾನು ವಾಯುದೇವರ ಅವತಾರ ಅಂತ ನಂಬೇಡಿ, ನನ್ನ ಮಾತಿಗೆ ಪ್ರಮಾಣಗಳ ಬೆಂಬಲ ಇದೆ. ಪಂಡಿತಾಚಾರ್ಯರು ಬರೀತಾರೆ ಬ್ರಹ್ಮಸೂತ್ರ ಭಾಷ್ಯದ ಆರಂಭದ ಉಪೋದ್ಘಾತ ಪ್ರಕರಣದಲ್ಲಿ, ಆಚಾರ್ಯ ಸ್ವೋಕ್ತಾರ್ಥೆ ಸ್ವಯಮೇವ ಪ್ರಮಾಣಂ ತಥಾಪಿ ಪ್ರೌಢಿವಾದಂ ಕರೋತಿ. ಆಚಾರ್ಯರು ಹೇಳಿದ ಪ್ರತಿಯೊಂದು ಮಾತುಗಳಿಗೆ ಆಚಾರ್ಯರೇ ಪ್ರಮಾಣ, ಬೇರೆ ಪ್ರಮಾಣ ಬೇಡ ನಮಗೆ, ಆಚಾರ್ಯರೇ ಅಷ್ಟು ಶುದ್ಧವಾದ ಕ್ಯಾರೆಕ್ಟರ್ ಆಚಾರ್ಯರದ್ದು. ಹಾಗಿದ್ರು ಪ್ರಮಾಣ ತೋರಿಸ್ತಾರೆ ಅಂತಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥ ಪ್ರಮೇಯ ಎಷ್ಟು ಶುದ್ಧವಾದದ್ದು ನಿರ್ದುಷ್ಟವಾದದ್ದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನೇ ಕೃಷ್ಣ ಹೇಳೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. 10 ದಾರಿಗಳು ನಮ್ಮ ಕಣ್ಣೆದುರು ಕಂಡ್ರು, ಪರಸ್ಪರ ವಿರುದ್ಧವಾದ 10 ವೇದವಾಕ್ಯಗಳು ಶಾಸ್ತ್ರವಾಕ್ಯಗಳು ಕಂಡ್ರು, ಸಮನ್ವಯ ಸೂತ್ರವನ್ನ ಮಾಡಿಕೊಳ್ಳೋ ಒಂದು ಫಾರ್ಮುಲಾ ಸಿಕ್ಬಿಟ್ರೆ ಸಾಕು. ಪ್ರಮಾಣಗಳ ಬೆಂಬಲಗಳಿದ್ದು ಬಿಟ್ರೆ ಸಾಕು. ಆ ಪ್ರಮಾಣದ ಬೆಂಬಲದಿಂದ ಪರಮಾದ್ಭುತವಾದ ತತ್ವ ನಿಶ್ಚಯವಾಗುತ್ತೆ. ಸಮನ್ವಯ ಮಾಡಿಕೊಳ್ಳುವ ಸೂತ್ರ ಗೊತ್ತಿಲ್ಲ ಅಂತಂದ್ರೆ, ಏನೋ ಕೇಳ್ತೀವಿ ಅಂತಂದ್ರೆ 100 ಗಂಟೆಗಳ 1000 ಗಂಟೆಗಳ ಆಡಿಯೋಗಳು ಸಿಗುತ್ತೆ, ನಮ್ಮನ್ನ ಅದು ಯಾವ ದಾರಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ. ಬುದ್ಧಿ ನಿಶ್ಚಯವಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು, ಪ್ರಮಾಣಗಳು ಏನ್ ಹೇಳುತ್ತೆ, ಪ್ರಮಾಣಗಳ ಬೆಂಬಲ ಏನಿದೆ ಅನ್ನೋದು ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಒಬ್ಬೊಬ್ಬರು ಒಂದೊಂದ್ ತರ ಮಾತಾಡ್ತಾರೆ. ಪ್ರಮಾಣ ಶಾಸ್ತ್ರಗಳ ಜ್ಞಾನವೇ ಇಲ್ಲದ ವ್ಯಕ್ತಿಗಳ ಕಥೆ ಇದು. ಆದ್ದರಿಂದ ಅರ್ಜುನ, ನಾನು ಹೇಳುವ ಮಾತಿಗೆ ಪ್ರಮಾಣ ಇದೆ, ಪ್ರಮಾಣ ಇರುವುದರಿಂದ ನನ್ನ ಮಾತನ್ನ ನಂಬು. ದೇವರಂತ ನೋಡಿ, ನಾನು ಹೇಳೋ ಮಾತಿಗೆ ಪ್ರಮಾಣ ಇದೆ ಅಂತ ಕೃಷ್ಣ ಹೇಳ್ತಾನಲ್ಲಿ.
ನಾನು ಹೇಳುವ ಮಾತುಗಳಿಗೆ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮಧ್ಯರ್ ವಿನಿಶ್ಚಿತೈ. ಅವನೇ ಅಂತಾನೆ, ನಾನು ಹೇಳುವ ಪ್ರಮೇಯಗಳು ಬ್ರಹ್ಮಸೂತ್ರೋಕ್ತವಾದ ಅನುಸಂಧಾನಗಳಿಂದ ಕೂಡಿದೆ. ದೇವರೇ ಹೇಳ್ತಾನೆ, ಅಲ್ಲಲ್ಲಲ್ಲಿ ಸ್ವಾಮಿ ನಿರ್ಣಯ ಮಾಡಿಕೊಡ್ತಾನೆ. ಆದ್ದರಿಂದ ವೈಷ್ಣವ ಧರ್ಮವನ್ನು ಆದಷ್ಟು ಅನುಷ್ಠಾನ ಮಾಡುವಂಥದ್ದು ನಮ್ಮ ಸಾಧನೆಗೆ ಭದ್ರತೆಯನ್ನ ಕೊಡುತ್ತೆ. ಹಾಳಾಗಿಬಿಡ್ತೇವೆ ಅಂತ ಮಾಡೋದಿಲ್ಲ. ನಮ್ಮನ್ನ ಸಾಧನೆಯಲ್ಲಿ ಕರ್ಕೊಂಡು ಬರುತ್ತೆ. ಮತ್ತೆ ಕೆಲವರಂತಾರೆ, ವೇದಗಳನ್ನ ನಾವು ಮೇಲೆ ಮೇಲೆ ನೋಡ್ಬಿಟ್ರೆ ಬರೀ ಸ್ವರ್ಗ ಗಿರ್ಗನೆ ಕಾಣತ್ತಲ್ರಿ ಕಣ್ಣಲ್ಲಿ. ವೇದಗಳ ಮೊದಲಿಂದ ಕೊನೆಯ ತನಕ ಇದು ಮಾಡಿದ್ರೆ ಆ ಲೋಕ, ಅದು ಮಾಡಿದ್ರೆ ಈ ಲೋಕ, ಹಾಗೆ ಹೀಗೆ. ಒಳ್ಳೆ ವಂಶದಲ್ಲಿ ಹುಟ್ಟಬೇಕಾದ್ರೆ ಹೀಗೆ ಮಾಡಬೇಕು, ದುಡ್ಡು ಬರಬೇಕು ಅಂದ್ರೆ ಇದು ಮಾಡಬೇಕು, ಕಾಸು ಬರಬೇಕು ಅಂದ್ರೆ ಅದು ಮಾಡಬೇಕು, ಶತ್ರುನಾಶ ಮಾಡಬೇಕು ಅಂದ್ರೆ ಹೀಗೆ 25 ಇದೆಯಲ್ಲ, ಅದರಲ್ಲಿ ಎಲ್ಲ ಕರ್ಮವೇ ಕಾಣುತ್ತೆ. ಕರ್ಮದ ಆಚೆ ಕಡೆ ಇರತಕ್ಕಂತಹ ಜ್ಞಾನ ಕಾಣೋದೇ ಇಲ್ವಲ್ಲ ಅಂತಂದ್ರೆ ಕೃಷ್ಣ ಅದನ್ನ ಯಾವಿವ ಪುಷ್ಪಿತಾಂ ವಾಚಃ ಹೇಳ್ತಾನೆ ದೇವರು. ಅದ್ ಜಾಗೃತಿಯಾಗಿ ಅನುಷ್ಠಾನ ಮಾಡಿಕೋ ಅಂತ ಭಗವಂತ ಆದೇಶ ಮಾಡಿ ನಮ್ಮನ್ನ ಸಾಧನೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅರ್ಜುನನಿಗೆ ಉಪದೇಶ ಮಾಡುವುದರ ಮೂಲಕ ಅಂತ. ನೋಡಿ, ಗೀತೆಯನ್ನ ಅಷ್ಟು ಸುಲಭಕ್ಕೆ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. 1 ಗಂಟೆ ನಾನು ಸುಮಾರು 5-6 ಶ್ಲೋಕ ಮುಗಿಸ್ಬಿಡೋಣ ಅಂತ ಹೊರಟಿದ್ ನಾನು. 2 ಶ್ಲೋಕ ಮಾತ್ರ ಮಾಡ್ಲಿಕ್ಕಾಗಿತ್ತು. ಗೀತೆಯ ವೈಭವವೇ ಇಷ್ಟು. ಯಾಕೆ ಅಂದ್ರೆ ಗೀತೆಯನ್ನ ತಪ್ಪು ತಿಳ್ಕೊಂಡವರೇ ಜಾಸ್ತಿ. ಯಥಾರ್ಥವಾದ ಗೀತಾಜ್ಞಾನಕ್ಕಿಂತ ತಪ್ಪು ತಿಳಿವಳಿಕೆಯ ಗೀತಾಜ್ಞಾನವೇ ಜಾಸ್ತಿ. ಆದ್ದರಿಂದ ಅದನ್ನು ತಿದ್ದಿ ಸರಿಮಾರ್ಗಕ್ಕೆ ತಂದ ಆಚಾರ್ಯರ, ಟೀಕಾಕೃತ್ಪಾದರ, ಮಂತ್ರಾಲಯ ಪ್ರಭುಗಳ ಮಾತುಗಳ ಬ್ಯಾಕ್ಗ್ರೌಂಡ್ ನಲ್ಲಿ ಗೀತಾ ಅರ್ಥ ಮಾಡೋದು ಅಂತ ಅನ್ನೋದು ನನಗೆ ಬೆವರು ಬರ್ತಾ ಇದೆ. ಒಂದ್ ಕಡೆ ಮಳೆ ಸುರಿತಾ ಇದೆ, ಇಲ್ಲಿ ಮೈಯಲ್ಲಿ ಬೆವರು ಸುರಿತಾ ಇದೆ. ಅಂದ್ರೆ ಅಷ್ಟು ಕಷ್ಟ ಪ್ರಮೇಯಗಳನ್ನ ಜೀರ್ಣ ಮಾಡಿಕೊಂಡು ಅರ್ಥ ಮಾಡೋ ತರ ಹೇಳೋದಿದೆ ಅಲ್ಲ, ಬಹಳ ಕಷ್ಟ. ಆದ್ದರಿಂದ ಆ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಆ ಪ್ರಯತ್ನಕ್ಕೆ ನೀವೆಲ್ಲರೂ ಪಾಪ ಈ ಅರ್ಥ ಆಗತ್ತೋ ಬಿಡುತ್ತೋ ಕೇಳ್ತಾ ಇದ್ದೀರಿ. ಅದೇ ನಿಮಗೆ ಸಾಧನ. ಇದೇ ವೈಷ್ಣವ ಧರ್ಮ. ಈ ರೀತಿಯಾದಂತಹ ಸಾಧನವನ್ನ ನಮ್ಮಿಂದ ಭಗವಂತ ನಿರಂತರವಾಗಿ ಮಾಡಿಸಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಆಗಿರ್ಬೇಕಷ್ಟೆ. ಆ ಪ್ರಾರ್ಥನೆಗೆ ಭಗವಂತ ಖಂಡಿತ ಒಲಿತಾನೆ, ಖಂಡಿತ ಅನುಗ್ರಹ ಮಾಡ್ತಾನೆ. ಕೇಳುವ ಆಸಕ್ತಿ, ಯಥಾರ್ಥವಾದ ಜ್ಞಾನವನ್ನ ಪಡೆಯುವ ಆಸಕ್ತಿ ನಮಗೆ ಒಂದು ಸಲ ಜಾಗೃತಿ ಆಗ್ಬಿಟ್ರೆ ದೇವರು ನಮ್ಮನ್ನು ಕೈ ಹಿಡಿದಿದ್ದಾನೆ ಅಂತ ಅರ್ಥ. ಆ ರೀತಿಯಾದ ಅನುಗ್ರಹವನ್ನ ಭಗವಂತ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆಡಿಯೋ ಹೇಗಿರುತ್ತೆ, ಆಸಕ್ತಿ ಇರತಕ್ಕಂಥವ್ರು ಮತ್ತೆ ಮತ್ತೆ ಇದನ್ನ ಕೇಳಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಯಾಕೆ ಅಂದ್ರೆ ಯಥಾರ್ಥ ಜ್ಞಾನವನ್ನ ಪಡಿಲಿಕ್ಕಿರುವ ಒಂದೇ ಜನ್ಮ ಮನುಷ್ಯ ಜನ್ಮ. ಅದು ಹೋದ್ರೆ ಮತ್ತೆ ಸಿಗೋದಿಲ್ಲ. ಆ ಜನ್ಮದಲ್ಲಿ ಎಷ್ಟು ಶ್ರವಣ ಮಾಡ್ಲಿಕ್ಕಾಗತ್ತೋ ಅಷ್ಟು ಮಾಡಿ ಇಟ್ಟುಕೊಂಡ್ರೆ ಅದು ಭದ್ರತೆ ಬರುವ ಜನ್ಮಗಳಿಗೆ. ಆ ಸಾಧನೆ ಭಗವಂತ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಇನ್ನು ಉಳಿದ ಗೀತಾರ್ಥ ಚಿಂತನೆಯನ್ನ ಮತ್ತೆ ಸೋಮವಾರದಿಂದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಸರ್.